ಸದ್ಗುರು ಪರಂಪರೆಗೆ ವಂದಿಸುತ್ತಾ ಇವತ್ತಿನ ಆನಿಕಿವಿ ಸಹೋದರರ ಪುಣ್ಯಸ್ಮರಣೆ ಹಾಗೂ ಆತ್ಮಾನಂದಪ್ಪನವರ ದೇವಮ್ಮ ತಾಯಿಯವರ ಪೂಜ್ಯ ನಿರಂಜನಪ್ಪನವರ ಪುಣ್ಯಸ್ಮರಣೆ ನಿಮಿತ್ತ ಆತ್ಮಾನಂದಪ್ಪನವರು ಹೇಳಿದಂತೆ ತಮ್ಮ ಜೀವನದುದ್ದಕ್ಕೂ ಅಂತಹ ಒಂದು ಪವಿತ್ರವಾದ ಆಚರಣೆಯನ್ನು ನಡೆಸಿಕೊಂಡು ಬಂದರು. ಅಂತಹ ಒಂದು ಸಂಸ್ಕಾರವನ್ನ ತಮ್ಮ ಎಲ್ಲ ಬಂಧುಗಳಿಗೂ ತಮ್ಮ ವಂಶ ಪರಂಪರೆಯಾಗಿ ನಡೀಲಿ ಎನ್ನುವಂತಹ ಸಂಸ್ಕಾರವನ್ನ ಹಾಕಿಕೊಟ್ಟಂತಹ ಸಹೋದರರು. ಅದು ಒಂದು ಹಿಂದಿನ ಪುಣ್ಯ ಅವರಲ್ಲಿ ಒದಗಿ ಬಂತು. ಅಪ್ಪ ಅವರ ಒಂದು ಆಶ್ರಯ ಅವರಿಗೆ ಸಿಗಬೇಕಾದ್ರೆ ಬಹಳ ಜನ್ಮದ ಪುಣ್ಯ ಐತಿ. ಅದು ಎಲ್ಲರಿಗೆ ಸಾಧ್ಯ ಇಲ್ಲ, ಎಲ್ಲರಿಗೆ ಹತ್ತುವುದಿಲ್ಲ. ಅದನ್ನ ನಾವು ಅನುಕರಣೆ ಮಾಡ್ಬೇಕಾದ್ರೆ ಅದು ನಮ್ಗೆ ನಿಜವಾದದ್ದ ಅನ್ನೋದು ನಮ್ಗೆ ಹೊಳಿಬೇಕಾದ್ರೆ ಅದು ಒಂದು ಹಿಂದಿನ ಪುಣ್ಯ ಇದ್ರ ಐತಿ. ಆತ್ಮಾನಂದ ಅಪ್ಪ ಅವ್ರನ್ನ ಕಂಡು ಹಿಡಿದ್ರ ಅವರು ಅದ್ರಾಗ ಎಂತ ಪವರ್ ಐತಿ ಅನ್ನೋದನ್ನ ಅವ್ರು 4 ಮಂದಿ ಕಂಡು ಹಿಡಿದ್ರು. ಒಂದು ಕೂದೆಳೆ ಸುಧಾ ಬದಲಾಗ್ಲಿಲ್ಲ, ಅವರು ಎತ್ತು ಹೊಳ್ಳಿಲ್ಲ. ಇವ್ರ ದರ್ಶನ ಆದ ನಂತರ ಅಂತಹ ಒಂದು ಆಚರಣೆಯೊಳಗೆ ನಡ್ಕೊಂತ ಬಂದ್ರು ಅವರು. ಮತ್ತೆ ಹಿಂದಿನ ಪೀಳಿಗೆಗೂ ಅದನ್ನ ಮುಂದುವರ್ಸ್ಬೋದು ಅಂತ ಹೇಳಿ ಆ ಕಿತ್ತಿ ಹಾಕೊಂತ ಬಂದರು. ಇದನ್ನ ಮುಂದುವರ್ಸಲಿ, ಇದ್ರೊಳಗ ಕಲ್ಯಾಣದ ಇದನ್ನ ಬಿಟ್ಟು ಮತ್ತೆ ಬೇರೆ ಎಲ್ಲಿ ಹಣಿಕೆ ಹಾಕ್ಬೇಕಂತ ಅದು ಸಾಕಷ್ಟು ಅದಾವ. ಆದ್ರೆ ನಿಜವಾದದ್ದನ್ನ ಅವರ ಕಣ್ಣು ಸೋಸಿ ಅದನ್ನ ಅಡ್ಡಾಡ್ಯಾರ ಅವ್ರು ಸಾಕಷ್ಟು. ವಿರೂಪಾಕ್ಷಪ್ಪನವ್ರು ಎಲ್ಲ ಕಡೆ ಅಡ್ಡಾಡಿ ಕಡಿಕೆ ಇಲ್ಲಿಗೆ ಇದು ನನಗ ಗೊತ್ತಾಯ್ತಿದ್ದಿಲ್ಲಲ್ಲ, ಆತ್ಮಾನಂದ್ರ ಹಿಂಗದಾರ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ಅಂತ ಉದ್ಗಾರ ತೆಗಿತಿದ್ರು ಅವ್ರು. ನನಗೆ ಯಾರು ಶಿವಾನಂದ ಸಂಪ್ರದಾಯದವ್ರಿಗೆ ಇದನ್ನ ನನಗೆ ಹೇಳೇ ಇಲ್ಲ, ಇವ್ರು ಯಾರು ನನಗೆ ಇಂಥವ್ರನ್ನ ಭೇಟೆ ಮಾಡಿಸ್ಲಿಲ್ಲ, ಇಂಥವ್ರು ಅದಾರ ಅನ್ನೋದನ್ನ. ಅದನ್ನೆಲ್ಲ ಕಂಡು ತಮ್ಮ ಇದು ಸಂಸ್ಕಾರ ಮಾಡ್ಕೊಂಡ್ರು ಅವರು. ಇದನ್ನ ಬಿಟ್ಟು ಬಿಡದ ಅವ್ರು ಎಲ್ಲೆಲ್ಲಿ ಕಾರ್ಯಕ್ರಮ ಇರ್ತಾವ ಒಟ್ಟ ತಪ್ಪಿಸ್ತಿದ್ದಿಲ್ಲ ಅವರು. ವಿರೂಪಾಕ್ಷಪ್ಪನವ್ರ ಆತಿ, ಮಡವಾಳಪ್ಪನವ್ರ ಆತಿ, ಇವರು ಶ್ರೀಶೈಲಪ್ಪನವರು ಬರ್ತಿದ್ರು, ಅವರು ಬರ್ತಿದ್ರು. ಇವರು ಕಮತ ಮಾಡೋರು, ಇವರು ಈಶ್ವರಪ್ಪನವರು ಆಗ ಬಂದ್ ಭೇಟಿ ಹಾಕಿದ್ರು ಅವರು. ಆದ್ರೆ ಅವ್ರು ಹೇಳಿದಂಗ ಅವ್ರು ಚಾಚು ತಪ್ಪದೆ ಅದನ್ನ ಅನುಕರಣೆ ಮಾಡ್ಕೊಂತ ಬಂದ್ರು. ಅಂಥ ಒಂದು ಪವಿತ್ರ ಅಂತ ಪುಣ್ಯಾತ್ಮರ ಒಂದು ಪುಣ್ಯ ಸ್ಮರಣೆಯನ್ನ ಪ್ರತಿ ವರ್ಷ ಇವ್ರು ಇಟ್ಕೊಂಡು ಅವರ ನಿಮಿತ್ತ ಇವನ್ನೆಲ್ಲ ನಾವು ಅನುಕರಣೆ ಮಾಡೋ ಸಂಬಂಧ ನಾವು ನೀವೆಲ್ಲ ಇದನ್ನ ಒಂದು ಅನುಕರಣೆ ಮಾಡ್ಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋ ಸಂಬಂಧ ಇವನ್ನ ಏರ್ಪಡಿಸ ಇದನ್ನ ತಿಳ್ಕೊಂಡ ಜ್ಞಾನದಾನ ಅವ್ರು ಹೇಳಿದಂತ ವಿಚಾರಗಳನ್ನ ಅವರ ಪುಣ್ಯ ಸ್ಮರಣೆ ನಿಮಿತ್ತ ಅವ್ರು ಇದೊಂದು ಜ್ಞಾನದಾನ. ಎಲ್ಲ ದಾನಗಳಿಗಿಂತ ಜ್ಞಾನದಾನ ಶ್ರೇಷ್ಠ ಅಂತ. ಯಾವ ಜ್ಞಾನ? ತನ್ನನ್ನ ತಿಳ್ಕೊಳ್ಳುವಂತಹ ಜ್ಞಾನ. ಇದು ಉಳಿಕಿದ ಜಗತ್ತಿನ ವಸ್ತುಗಳ ಜ್ಞಾನ ಅದೇನು ಶ್ರೇಷ್ಠ ಅಲ್ಲ, ಯಾಕ ತೋರಿ ಅಡಗಿ ಹೋಗ್ಬಿಡ್ತೈತಿ. ನಮ್ಮನ್ನ ಸಂಕಟದಿಂದ ಪಾರ ಯಾವ್ದು ಮಾಡ್ತೈತಿ, ದುಃಖದಿಂದ ಬಿಡುಗಡೆ ಯಾವ್ದು ಮಾಡ್ತೈತಿ, ಅದರ ಜ್ಞಾನ. ಅಂತಹ ಜ್ಞಾನವನ್ನು ನಮಗೆ ಈ ಪುಣ್ಯ ಸ್ಮರಣೆ ನಿಮಿತ್ತ ತಿಳಿಸಿ ಅದಕ್ಕೆ ಜ್ಞಾನ ಎರಡೂ ನಮಗೆ ಉಣಬಡಿಸುವಂತಹ ಒಂದು ಪುಣ್ಯ ಕಾರ್ಯಕ್ರಮವನ್ನು ಅವರು ಪ್ರತಿ ವರ್ಷ ಇದನ್ನ ನಡೀಲಿ ಅಂತ ಅಪ್ಪವನ್ನು ಹೋದ್ಬರಿ ಕೇಳ್ಕೊಂಡು ಇದು ತಾರೀಕಿಗೆ ನಡೀಲಿದು ಅಂತೇಳಿ ಅದರಂತೆ ಅದನ್ನ ಅವರು ಮುಂದುವರ್ಸ್ಕೊಂಡು ಹೊಂಟಾರೆ. ಅಂತಹ ಪವಿತ್ರ ಕಾರ್ಯಗಳನ್ನ ಮಾಡೋದು ಮನುಷ್ಯನ ಜನ್ಮದ ಕೆಲಸ ಇದು. ಇದನ್ನ ನಾವು ಮಾಡ್ಬೇಕಾಗೈತಿ. ನಮ್ಮ ನಿಜವನ್ನ ತಿಳ್ಕೊಳ್ಳುವಂತ ಕೆಲಸ. ಜಗತ್ತಿನ ತಿಳುವಳಿಕೆ ಸಾಕಷ್ಟು ಮಾಡ್ಕೊಂಡದ್ದೈತಿ, ಅದರಿಂದ ಏನೂ ಲಾಭವಿಲ್ಲ. ಅನಾತ್ಮದ ಬಗ್ಗೆ ಸಾಕಷ್ಟು ಹೇಳುದು ಕೇಳುದು ನಡೆದೈತಿ. ಆತ್ಮನ ಬಗ್ಗೆ ಏನಾರ ಹೇಳುದು ಕೇಳುದು. ನಮ್ಮ ಬಗ್ಗೆ ಆತ್ಮ ಅಂದ್ರೆ ತಾನು. ಆತ್ಮ ಅಂದ್ರೆ ಸಂಸ್ಕೃತ ಶಬ್ದ ಅದು. ಆತ್ಮ ಬ್ರಹ್ಮ ಅಂದ್ರೆ ಬೇರೆ ಅಲ್ಲದು, ಬೇರೆ ನಮ್ಮನ್ನು ಬಿಟ್ಟು ಎಲ್ಲಿಯೂ ಇಲ್ಲದು. ನಾವಿದ್ದೇವೆ ಅನ್ನೋದು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಬೇಕಾಗಿತ್ತು. ಅದು ಶಾಶ್ವತವಾದದ್ದದ, ಯಾವಾಗಲೂ ಎಲ್ಲವನ್ನ ಅರಿತಕ್ಕಂಥದ್ದು, ಸುಖರೂಪವಾಗಿರ್ತಕ್ಕಂತಹ ವಸ್ತು ನಾವಿದ್ದೇವೆ ಅನ್ನುವಂತಹ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿತ್ತು. ಅದಕ್ಕಾಗಿ ನಿತ್ಯ ಇದನ್ನ ಹೇಳಿರಲ್ಲ ನಮ್ಮ ಬಿಟಗೇರಿ ಸರ್, ಇದ್ರ ಬಗ್ಗೆ ಶ್ರವಣ ನಡೆಸರಿಪಾ. ಇಲ್ಲೇ ಆ ಪುಣ್ಯಾತ್ಮರು ಹಾಕಿ ಹೋಗ್ಯಾರ ಆಶ್ರಮದ ಕಿತ್ತೆಯನ್ನು, ಅದನ್ನು ಮುಂದುವರ್ಸ್ರಿ. ಅದನ್ನು ಮುಂದುವರ್ಸಲಿಲ್ಲ ಅಂತಂದ್ರೆ ಇದಕ್ಕೆ ಮಹತ್ವವಿಲ್ಲ. ಇದ್ರ ಬಗ್ಗೆ ನಾವು ಯಾರಿದ್ದೀವಿ ಅನ್ನೋದ್ರ ಬಗ್ಗೆ ನಿತ್ಯ ಶ್ರವಣ ಮನನ ನಿಧಿಧ್ಯಾಸದ ಅಭ್ಯಾಸ ಈ ಇಲ್ಲಿ ನಡೆಯುವ ಸ್ಥಾನಗಳು ಎಲ್ಲರಿಗೂ ಐತಿ. ಅವ್ರಿಗೆ ಅಷ್ಟೇ ಅಂತಲ್ಲ, ಅವ್ರಿಗೆ ಎಷ್ಟೇ ಅಂತ ಹಾಕ್ಸಿದ್ದಲ್ಲ. ಇದು ಪ್ರತಿಯೊಬ್ಬರು ಇದನ್ನ ಲಾಭ ತಗೊಳ್ಳಿ ಅಂತ ಪುಣ್ಯಾತ್ಮರೆಲ್ಲ ಇದರ ಲಾಭ ತಗೊಳ್ಳಿ ಅಂತ ಹೇಳಿ ಅವರು ಸಾಕಷ್ಟು ಶ್ರಮ ಪಟ್ಟು ಇದನ್ನ ಮಾಡಿ ಹೋಗ್ಯಾರ. ಸಾಕಷ್ಟು ಶ್ರಮ ಪಟ್ಟರು. ಅಪ್ಪ ಅವ್ರ ವಿಚಾರಗಳನ್ನು ಕೇಳಿ ಜನ್ಮ ಸಾರ್ಥಕ ಮಾಡ್ಕೊಳ್ಳಿ ಅಂತ ಹೇಳಿ ಇದಕ್ಕಾಗಿ ನಾವು ಅದೇವಿ ಅನ್ನೋದು ಅವ್ರಿಗೆ ನಮ್ಮ ಜನ್ಮ ಪಾವನಾತಿ ಅಂತ ಹೇಳಿ ಉದ್ಗಾರ ತೆಗಿತಿದ್ರು ಅವ್ರು ವಿರೂಪಾಕ್ಷಪ್ಪನವ್ರು. ಅಪ್ಪ ಅವ್ರು ಏನ್ ಹೇಳ್ತಾರ ಅದನ್ನೆಲ್ಲ ನಾವು ತಯಾರಿ ಮಾಡಾಕ
ಏನ್ ಬೇಕಾದಾದ್ರೂ ಅವರು ರೆಡಿ ಇದ್ರು ಮಾಡ್ಲಿಕ್ಕೆ. ಅಂತಹ ಒಂದು ಶ್ರದ್ಧಾ ಅವರಲ್ಲಿ ಇತ್ತು ಅಂತ ಹೇಳಿ ಅವ್ರಿಗೆ ಅಂತಹ ಒಂದು ಸೇವಾ ಭಾಗ್ಯ ದೊರೀತಿ, ಮತ್ತೆ ಜನ್ಮವನ್ನು ಅವರು ಸೇವಾದಿಂದ ಮಾಡಿ ಸಾರ್ಥಕ ಮಾಡ್ಕೊಂಡಾರ. ಇಂಥವೆಲ್ಲ ಅವ್ರಿಗೆ ಸೌಭಾಗ್ಯ ಇಲ್ಲ. ಮಹಾತ್ಮರ ಈ ಒಂದು ಶ್ರುತಿ ಏನ್ ಹೇಳ್ತದೆ, ಆತ್ಮಜ್ಞಂ ಹೆಚ್ಚೇತ್ ಭೂತಿ ಕಾಮಹ ಅಂತ. ನಿನಗೆ ಲೌಕಿಕ ರೀತಿಯಿಂದ ಅಭಿವೃದ್ಧಿ ಆಗ್ಬೇಕು, ನಮ್ಗೆ ಪಾರಮಾರ್ಥಿಕ ಅಭಿವೃದ್ಧಿ ಆಗ್ಬೇಕಾದ್ರೆ ಅಂತಹ ಆತ್ಮಜ್ಞಾನವನ್ನು ಪಡೆದಂತಹ ಸಮಾಧಿ ಹೊಂದಿದ ಮಹಾತ್ಮರ ಸೇವಾದಿಗಳನ್ನು ಮಾಡು. ಅದನ್ನು ಮಾಡೋದ್ರಿಂದ ನಿನಗೆ ಎಲ್ಲಾ ತರದ ಸೌಖ್ಯ ಸಿಗ್ತದೆ ಅಂತ ಶ್ರುತಿ ಅಭಿಪ್ರಾಯ ಇದೆ. ಅದನ್ನೆಲ್ಲ ತಿಳಿದವರಿಗೆಲ್ಲ ಗೊತ್ತೈತಿ. ಅದಕ್ಕೆ ಅವ್ರು ಏನಾದ್ರೂ ದರ್ವಂದಾದ್ರೂ ಅಪ್ಪ ಅವ್ರ ಮುಂದೆ ಹೇಳಲ್ಲ, ಏನು ಮಾಡ್ತಿದ್ದಿಲ್ಲ. ಒಂದು ಮಡವಾಳಕ ಅವ್ರ ಪತ್ರ ಬರೆದಿದ್ರು, ಅಪ್ಪ ಅವ್ರು ಕಷ್ಟ ಮಾಡಿಸ್ಕೊಳಕ ನಾವು ರೆಡ್ಡಿಯ ತಿಮ್ಮಾಪುರದಾಗಿದ್ದೀವಿ, ನಮ್ಮ ಊರಿಂದ ಒಂದು ಪತ್ರ ಬಂತು, ಇಲ್ಲಿಂದ ಒಂದು ಪತ್ರ ಮುಗಿತ್ತು. ಇದನ್ನು ಓದಿದ್ ನಾನು. ಹಿಂಗ್ರಿ ಮಡವಾಳಕ ಪತ್ರ ಬರ್ದಾರೆ, ಜೋಳ ತೆನಿಗೆ ಹುಳ ಆಗ್ಯಾವಂತ ಅಪ್ಪ ಹಿಂಗ್ ಪತ್ರ ಬರ್ದಾರ, ನೋಡ್ ಬರೇ ಇದಾವ ಹಾರಿ ಅವ್ರದ್ದು ಅಂತ. ಏನ್ ಅಂದ್ರೆ ಅವ್ರು ಬೇಯಿದ್ರು ಇವ್ರು ಬಿಡ್ತಿದ್ರು. ಯಾಕೆ ಅವ್ರಿಗೆ ಗೊತ್ತಿತ್ತು, ಅವ್ರ ನೆದರಿಗೆ ಇದನ್ನ ತಂದ್ರೆ ಇವ್ ಕಡಿಮೆ ಅಕ್ಕಾವ ಅನ್ನೋದು ಅವ್ರಿಗೆ ಗ್ಯಾರಂಟಿ ಇತ್ತು. ಅದೇ ಪ್ರಕಾರ ಅವ್ರು ಮಾಡ್ತಿದ್ರು. ಇನ್ನೊಂದು ಯಾವ್ದು ಓದು ಅಂದ್ರೆ ನನಗದು ಅದು ನಮ್ಮಲ್ಲಿ ಇರೋದು. ನಮ್ಮಲ್ಲಿ ಕೆಟ್ಟ ಕೆಲವು ಮಂದಿ ಇರ್ತಾರ. ನಮ್ಮಲ್ಲಿ ನಾಟಕ ಹೂಡ್ಯಾರ ಅಂತ ಹೇಳಿ ಒಂದು ಇದು ಬಂದಿತ್ತು ಪತ್ರ. ಉಡುಕ್ಲ ಕಟ್ಟಿಯಾಗ ನಾಟಕ ಹೂಡ್ಯಾರ, ನಿಮ್ಮಲ್ಲಿ ಶಾಸ್ತ್ರ ಹೇಳೋ ಮಂದಿ ಚಿಮಣಂತ ನಾಟಕ ಆಡ್ಸಾಕತ್ತಾರೋ, ಇಂಥ ಶಿಷ್ಯರು ನೋಡಿ ನಿಮ್ ಕೈಯಾಗ ಕಲ್ತವ್ರು ಅಂತ ಅದು ಪತ್ರ ಓದಂದ್ರ ನನಗ ಓದಿದ್ದೆ. ಅದನ್ನ ನೋಡಿ ಇಂಥವೆಲ್ಲ ಯಾರು ಹೇಳವ್ರಿಲ್ಲನ ನಿಮ್ ಊರಾಗ ಅವ್ರಿಗಂತ. ನಾ ಸುಮ್ಮನೆ ಆದ್ನೆ, ಅವ್ರಿಗೆ ಯಾಕೆ ಕೇಳ್ತೀವಿ, ತಾವ ಹಾಳಾಗಿ ಹೋಗ್ತಾವ ಅಂತ. ಹಿಂಗೆ ಕೆಟ್ಟ ಮಂದಿನೂ ಇರ್ತಾರ, ಕೆಲವು ಮಂದಿ ಸೇರಿಕೆ ಇಡೋರು ಇರ್ತಾರ. ಹೇಳಿ ಅಲ್ಲಿ ಹೋದ್ರೆ ನಾವು ಇದಿರ್ಬೇಕು, ಅಂತಲ್ಲಿ ಸರಿಯಾಗಿ ನಡ್ಕೋಬೇಕು ಅಂತ. ಹಂಗಿದ್ರೆ ಯಾಕೆ ಹೋಗ್ಬೇಕು ಅಂತ ಕೆಲವು ಮಂದಿ ಹೋಗುದು ಬಿಡ್ತಾರೆ. ನಾವು ಚಲೋ ಇದ್ರಲ್ಲಿ ಹೋಗೋ ಕೆಲಸನೇ ಹೇಳಿರ್ತೀವಿ. ಪೇಷಂಟ್ ಇದ್ದಾವ ದವಾಖಾನಿಗೆ ಹುಕ್ಕನ. ನಮಗ್ ಶಾಂತಿ ಸಮಾಧಾನ ಬೇಕಾಗಿತ್ತಂದ್ರೆ, ಬೇಕಾದಂತ ಪಾಪಿ ಅದನಂದ್ರು ನೀ ಅಲ್ಲಿ ಮೊದಲು ಹೋಗ್ಬೇಕು. ನಿವಾರಣೆ ಮಾಡ್ಕೋಬೇಕಾಗಿತ್ತಂದ್ರೆ ಮಹಾತ್ಮರ ದರ್ಶನ ಮಾಡ, ನೀನು ಪರಿವರ್ತನೆ ಆಕೈತಿ. ನಾವು ಬೇಕಾದಂತ ಪಾಪ ಕೃತ್ಯಗಳನ್ನ ಮಾಡ್ಯಾವ ಒಂದು ಸದ ಮಹಾತ್ಮರ ದರ್ಶನದಿಂದ ಅಲ್ಲಿ ಪವಿತ್ರ ಆಕೈತಿ, ನಮ್ಗೆ ಪರಿವರ್ತನೆ ಆಕೈತಿ. ಮೇಲೆ ಮೇಲೆ ಅವರ ದರ್ಶನ ಮಾಡೋದ್ರಿಂದ ಪವಿತ್ರ ಆಕೈತಿ. ಬರೇ ಹೇಳುದು ಕೇಳುದು ಅಲ್ಲ, ಬರೇ ಅವರ ದರ್ಶನದಿಂದ ಅಂಥ ಪವರ್ ಅವರಲ್ಲಿ ಇತ್ತು. ಆತ್ಮಾನಂದಪ್ಪ ಅವರಲ್ಲಿ, ನಿರಂಜನಪ್ಪ ಅವರಲ್ಲಿ, ಈಗಿದ್ದವರಲ್ಲಿ ಅದು ಸಾಮಾನ್ಯ ಜನರಿಗೆ ಅದು ಗೊತ್ತಾಗೋದಿಲ್ಲ. ಹೇಳಿದ್ರು ಗೊತ್ತಾಗೋದಿಲ್ಲ. ಅದನ್ನ ಆ ಪ್ರಕಾರ ನಡ್ಕೊಂಡಾಗ ಗೊತ್ತಾಕೈತಿ. ದರ್ಶನದ ಲಾಭ ತಗೋರಿ ಮೊದಲು. ಆ ನಂತರ ಈ ವಿಚಾರಗಳು ಸಂಭಾಷಣೆಗಳನ್ನು ಕೇಳೋದ್ರಿಂದ ಅದೊಂದು ದೊಡ್ಡ ಲಾಭ ಆಕೈತಿ. ನಾವ್ ಯಾರು, ನಮ್ಮ ಸ್ವರೂಪ ಎಂತದೈತಿ, ನಮ್ಮ ಜೀವನದ ಗುರಿ ಏನು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಬರ್ತೈತಿ. ಮೇಲೆ ಮೇಲೆ ಮಹಾತ್ಮರ ದರ್ಶನ ಮಾಡೋದ್ರಿಂದ ನಮ್ಮ ಪಾಪ ಕ್ಷಯ ಆಗ್ತಾವ. ಅದಕ್ಕೆ ನಾವು ಹತ್ತ ಸತ್ಸಂಗದೊಳಗೆ ತೊಡಗುವಂತ ಪ್ರಯತ್ನ ಮಾಡ್ಬೇಕಾಗಿತ್ತು. ಬರೇ ದುಡಿದು ತಿನ್ನುದು, ಮಕ್ಕಳು ಮರಿ ಹಡಿದು ಇದೇ ಜೀವನ ಅಂತ ನಾವು ತಿಳ್ಕೊಂಡ್ಬಿಟ್ಟೇವಿ. ಇದು ಮನುಷ್ಯನ ಜನ್ಮದ ಕೆಲಸ ಅಲ್ಲ. ಪಶು ಪಕ್ಷಿಗಳ ಜನ್ಮದಾಗ ಸರಳ ಮಾಡಾಕ್ ಬರ್ತೈತಿ ಈ ಕೆಲಸ. ಮನುಷ್ಯನ ಜನ್ಮದಾಗ ಬಂದ್ಮ್ಯಾಗ ಮನುಷ್ಯನ ಜನ್ಮದ ಕೆಲಸ ಯಾವುದು ಅನ್ನೋದನ್ನ ತಿಳ್ಕೋಬೇಕಿಲ್ಲ. ಮನುಷ್ಯ ಕುಲದ ಜನದ ಲಾಭ ತನ್ನನ್ನ ತಾ ತಿಳ್ಕೊಳ್ಳೋದು ಅಂತದ. ತನ್ನನ್ನ ತಾ ತಿಳ್ಕೊಂಡಾಗ ದುಃಖದಿಂದ ನಮಗೆ ಬಿಡುಗಡೆ ಆಗಕ್ ಬರ್ತೈತಿ. ಅದನ್ನ ಬಿಟ್ಟು ನೀ ಏನ್ ಬೇಕಾದ್ ಮಾಡಿದ್ರು ಯಾರು ಸಂಕಟ ನೋಡ್ರಿ. ಏನೆಲ್ಲ ಗಳಿಸಿದಿ, ಏನೆಲ್ಲ ಮಾಡಿದಿ, ಎಲ್ಲ ತಿಳ್ಕೊಂಡಿ, ಜಗತ್ತಿನ ಹಿಂದಾಗೋದು ಮುಂದಾಗೋದು ಹೇಳಿದಿ. 64 ಕಲೆಗಳ ಮೊದಲು ಮಾಡಿಕೆ 14 ವಿದ್ಯೆಗಳಲ್ಲಿ ಪಾರಾಗತೆ ಆಗೇನಂದ್ರು ಸುಧಾ ನಿನಗೆ ಸಮಾಧಾನ ಶಾಂತಿ ಐತೇನೋ ನೋಡ್ಕೋ. ಇದರಿಂದ ನಿನಗೆ ದುಃಖದಿಂದ ಬಿಡುಗಡೆ ಆಗೈತೇನು? ನಮ್ಮ ಉದ್ದೇಶ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿಯನ್ನು ಹೊಂದುವುದು. ಅದಕ್ಕೆ ಮೋಕ್ಷ ಅಂತಾರ. ಮುಕ್ತಿಯನ್ನು ಹೊಂದೋದು. ಎಲ್ಲಷ್ಟು ನಮಗೆ ದುಃಖ ಬೇಡಪ್ಪ. ಎಂದೆಂದು ದುಃಖದಾಗ ಬರದಂಗ ಆಗ್ಬೇಕು. ನಮ್ಗೆ ಅಂಥ ಸ್ಥಿತಿಯನ್ನು ಹೊಂದಬೇಕಂದ್ರೆ ಅದ ನಮ್ಮನ್ನು ನಾವು ತಿಳ್ಕೊಳ್ಳೋದು ಒಂದ ಇದಕ್ಕೆ ಉಪಾಯ. ಜ್ಞಾನವನ್ನು ಮಾಡ್ಕೋದು, ಆತ್ಮಜ್ಞಾನನ ಇದಕ್ಕೆ ಪರಿಹಾರ. ಅಲ್ಲಿ ಅದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ದುಃಖದ ಪರಂಪರೆ, ಪುನರಪಿ ಜನನ ಪುನರಪಿ ಮರಣ, ಹುಟ್ಟುದು ಸಾಯುವುದು ತಪ್ಪುದು. ಅದಕ್ಕೆ ಈ ಜ್ಞಾನವನ್ನು ಮೊದಲು ಮಾಡ್ಕೋ. ಮನುಷ್ಯನ ಜನ್ಮಕ್ಕೆ ಮಾತ್ರ ಇದು ಸಾಧ್ಯದ, ಬಾಕಿ ಜನ್ಮದಾಗ ಬರುವುದಿಲ್ಲ. ಪ್ರತಿಯೊಬ್ಬ ಮಾನವನಿಗೆ ಇದನ್ನು ಮಾಡ್ಕೊಳ್ಳಿಕ್ ಬರ್ತದೆ. ಅಂತಹ ಮಹಾತ್ಮರ ಒಂದು ಮಾರ್ಗದರ್ಶನ ನಮಗೆ ಬೇಕು. ನಿಜವಾದ ಗುರುವಿನ ಮಾರ್ಗದರ್ಶನ ಆದ್ರೆ ನಾವು ದಾರಿ ಸರಿಯಾಗಿ ಹಿಡಿತೇವೆ. ಹುಡುಗ ಗುರುಗಳು ಬಹಳ ಮಂದಿ ಅದಾರ. ಬಹಳ ಮಂದಿ ನಮ್ಮನ್ನ ದಾರಿ ತಪ್ಪಿಸೋರು ಅದಾರ. ಆಗಲೇ ಹೇಳಿರಲ್ಲ, ಬಹು ಗುರು ವಸಂತಿ ಶಿಷ್ಯ ವಿತ್ತಾಪಹಾರಕ ನ ಚಿತ್ತಾಪಹಾರಕ. ಶಿಷ್ಯನ ದ್ರವ್ಯವನ್ನ ಹರಣ ಮಾಡೋರು, ಹೆದರಿಕೆ ಹುಟ್ಟಿಸಿ
ನಿನಗೆ ಅಂತ ದೋಷ ಐತಿ, ಈ ದೋಷ ಐತಿ, ಸುಡ್ಗಾಡ್ ನಿನಗೆ ಆ ಗ್ರಹ ಕಾಡ್ತೈತಿ, ನಿನ್ಗೆ ಏನೇನಾರು ಹೇಳಿ ಯಾವ ಏನು ಕಾಡೋದಿಲ್ಲ. ನಿಮಗೇನೂ ಆಗಿಲ್ಲ, ಇದ್ದಕ್ಕಿದ್ದಂಗ ಐತಿ, ನೀನು ಇರು. ಇಂಥ ವಿಚಾರವನ್ನ, ಸತ್ಯವನ್ನ ನಮಗೆ ತಿಳಿಸಿಕೊಡುವಂತಹ ಸದ್ಗುರು, ಬ್ರಹ್ಮನಿಷ್ಠ ಸದ್ಗುರುವಿನ ಹೊರತ ಎಲ್ಲಿ ಸಿಗುದಿಲ್ಲ ನಮಗೆ. ಅಂಥ ಒಂದು ಇದನ್ನ ನಾವು ಇಲ್ಲಿ ಅವರು ಅಪ್ಪ ಅವ್ರನ್ನ ಇಲ್ಲಿ ಹಿಡ್ಕೊಂಡ ಅದನ್ನ ಶ್ರವಣ ಮಾಡಿ ಹಗಲಿರುಳನ್ನದೇ ಅದನ್ನ ಕೇಳಿ ಅದರಂತೆ ಆಚರಣೆ ತಂದುಕೊಂಡವ್ರು ಅದಾರ. ಅನುಭವಕ್ಕೆ ತಗೊಂಡಾರ ಅವರು ತಮ್ಮ ಜೀವನದುದ್ದಕ್ಕೂ. ಅದನ್ನ ಜಗತ್ ಏನಾರ ಹೋಗೋ ಅಲ್ಲಕ್ಕ ಅದ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲ ಅವರು. ಜಗತ್ ಏನ್ ಬೇಕಾದಪ್ಪ ಅದು ವಿಷಯಾಲಂಬಿ ಜಗತ್ತದ. ಅನುಕೂಲ ಆದ್ರೆ ಹೊಗಳ್ತಾರ, ಪ್ರತಿಕೂಲ ಆದ್ರೆ ತೆಗಳ್ತಾರ. ಜಗತ್ತಿನ ಕಡೆ ಲಕ್ಷ್ಯ ಕೊಡದ ಅಪ್ಪ ಅವ್ರು ಏನ್ ಹೇಳ್ತಾರ ಅದ ಅನುಕರಣೆಯನ್ನ ಅವ್ರು ಮುಂದುವರ್ಸ್ಕೊಂತ ಬಂದಾರ. ಅದು ಬಹಳ ಕಠಿಣತ. ಅವ್ರ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಅದು ಬರ್ತದಿಲ್ಲ, ಅಂದ್ರೆ ಸಾಧ್ಯ ಇಲ್ರಿ. ಏನ್ ಬೇಕಾದಂತ ಕಠಿಣ ಪ್ರಸಂಗ ಬಂದತ್ತಂದ್ರು ಆ ಸಂಪರ್ಕವನ್ನ ತಪ್ಪಿಸ್ಕೊಳ್ಳಿಲ್ಲ ಅವ್ರು. ಅಪ್ಪ ಅವ್ರ ಸಂಪರ್ಕ ಇನ್ನೋದ್ರು ಅದ ಹಂಗ ಮುಂದುವರ್ದದ. ಅದಕ್ಕೆ ನಾವಾದ್ರೂ ಏನ್ ಮಾಡ್ಬೇಕಾಗೈತಿ, ನಾವು ತಿಳ್ಕೊಬೇಕು ಎದ್ರಿ ಏನ್ ಎಂಥವ್ರ ಸಂಘ ಮಾಡ್ಯಾರ ಏನ್ ಲಾಭ ಆಕೈತಿ ಅನ್ನೋದ್ರ ತಿಳ್ಕೊಂಡು ನಾವು ಅಂತವ್ರ ಸಂಘವನ್ನು ಮಾಡ್ಬೇಕು. ಸಾಧು ಸತ್ಪುರುಷರ ಬೋಧವ ತಿಳಿದರೆ ಬಾಧೆ ತನಗಿಲ್ಲೆಂದ ಅಂತ. ಸಾಧು ಸತ್ಪುರುಷರ ಸಿಗಬೇಕಲ್ಲೋ ನಿಮಗ ಅಂತಿದ್ರಪ್ಪ. ನಾವು ಸೋಗ ಹಾಕೊಂಡು ಅವ್ರಿಗೆ ಸಾಧು ಸತ್ಪುರುಷರು ಅಂತ ಹೊಂಟೀವಿ. ಸಾಧು ಸತ್ಪುರುಷರಂದ್ರೆ ನೋಡಾಕ ಅವ್ರು ಗೊತ್ತಿಲ್ದಂಗಿರ್ತಾರ. ಸಾಧು ಯಾವಾಗೂ ತನ್ನ ಸ್ವರೂಪದ ಅನುಸಂಧಾನದಾಗಿರೋವಾಗ ಸಾಧು ಅಂತಾರ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡೋ ಸಾಧು, ದೊಡ್ಡ ಮಠ ಕಟ್ಕೊಂಡ ಸೋಗ ಹಾಕೊಂಡು ಅಡ್ಡಾಡೋ ಸಾಧುಗಳ ಕಲ್ ನಾವು. ಜ್ಞಾನಿ ಲಕ್ಷಣಗಳನ್ನು ಅವ್ರು ಹೇಳ್ಯಾರ. ಜ್ಞಾನಿ ಸ್ಥಿತಿ ಹೆಂಗಿರ್ತೈತಿ, ಅವ್ರು ನಿರಂತರ ಅವ್ರ ಸಂಘದಾಗ ಇದ್ದಾಗ ಅವ್ರಿಗೆ ಗೊತ್ತಾಕೈತಿ, ಹೊರಗೆ ನೋಡಿದ್ರೆ ಗೊತ್ತಾಗೋದಿಲ್ಲ. ಜ್ಞಾನಿ ಸ್ಥಿತಿ ಜ್ಞಾನಿ ಅಂದವನ ಅರಿಯವೆಂಬರು ಅನುಮಾನವೇಕವನ ಅಂಗತಾವನೇ ಸೂಚಿಸುತ್ತೆ ಹೋದವರು. ಹಿತವಿರಹಿತವೆಂಬ ತಿಳಿವಿಗೆ ವಿಷಯ ವಿರತಿಯೇ ಸೂಚನೆ. ವಿಷಯದಲ್ಲಿ ಅವಾಗ ವೈರಾಗ್ಯ ಬಂದಿರ್ತೈತೆ, ವಿಷಯ ಸಂಗ್ರಹ ವೃತ್ತಿ ಅವನಲ್ಲಿ ಇರುವುದಿಲ್ಲ. ಅದಕ್ಕೆ ಅಪ್ಪ ಅವ್ರು ಎಲ್ಲಿ ವಿಷಯ ಸಂಗ್ರಹ ಮಾಡಿಕೊಡ್ಲಿಲ್ಲ. ನಾವು ನೋಡ್ಕೊಂತ ಬಂದೇವಿ, ಎಲ್ಲಾ ಮಠಮಾನ್ಯಗಳ ಹಕ್ಕಿಕತೆ ನಮಗ್ ಗೊತ್ತೈತಿ. ವಿಷಯ ಸಂಗ್ರಹ ಮಾಡಿ ಬಡದಾಡಿ ಒಂದಕ್ಕೊಂದು ಹೊಡೆದಾಡಿ ಹಿಂದಗಡೆ ಪಿಸಾಚಾಗಿ ತಿರ್ಗಾಕತ್ತು. ಸ್ವಾಮಿ ಜಗದ್ಗುರುಗಳಾಗಿ ಪಲ್ಲಕ್ಕಿ ಒಳಕುಂತ ದೇರ್ನ್ಯಾಗ ಹತ್ತಿ ಮೆರದಾಡಿ ಪಿಸಾಚಾಗಿ ಅಡ್ಡಾಡುವಂತ ಬಂದವ ರಗಡ ಉದಾಹರಣೆ ಬಂದವ ಅಂತ ಹೇಳಿದ್ರಪ್ಪ. ನಾವು ಪ್ರತ್ಯಕ್ಷ ನಾವು ಇದ್ದಾಗ ಬಂದವು. ದೊಡ್ಡ ದೊಡ್ಡ ಸ್ವಾಮಿ ಸನ್ಯಾಸಿಗಳಾಗಿ ಮೆರೆದವ್ರು ಯಾವ್ದೋ ವಿಷಯದ ವ್ಯಾಮೋಹದಾಗ ಬಿದ್ದ. ಏನ್ ಇದ್ರ ಹೆಸರಿನ ಮ್ಯಾಗ ಈ ಸಾಧು ವೇಷದೊಳಗ ಪಾಪ ಕೃತ್ಯಗಳು ಬಹಳ ನಡೀತಾವ. ಅದಕ್ಕೆ ನಾವು ಹೊರಗೆ ಮಾಡೋದು ಬೇಕಾಗಿಲ್ಲ, ಹೊರಗೆ ತ್ಯಾಗ ಮಾಡೋದು ಬೇಕಾಗಿಲ್ಲ. ಒಳಗಿನ ತ್ಯಾಗದ ಮನಸ್ಸಿನಾಗ ಬಿಡುವುದು ಸನ್ಯಾಸ ಹೊರತು ಹೊರಗೆ ಬಿಡುವುದು ಸನ್ಯಾಸ ಅಲ್ಲ. ಹೊರಗೆ ಏನು ಬಿಡಾಕ್ ಹೋಗ್ಬೇಡ, ಎಲ್ಲರಿಗಿಂತ ಒಂದು ಗುದ್ದ ಮಳ ಹೆಚ್ಚಿಗೆ ಇರ್ಲಿ ಅಂತಿದ್ರಪ್ಪ. ಹೊರಗೆ ತ್ಯಾಗ ಅಲ್ಲಿದ, ಒಳಗೆ ತ್ಯಾಗದ. ಒಳಗದ ಸುಖ ಕೊಡ್ತೈತಿ ದುಃಖ ಕೊಡ್ತೈತಿ ಅಂತ ತಿಳಿದ ಕೈ ಬಿಟ್ಟಾಗ ನಮಗೆ ಸಮಾಧಾನ ಇರ್ತೈತಿ. ನಿದ್ದೆ ಒಳಗೆ ಎಲ್ಲಾ ಬಿಟ್ಟಿರ್ತಿ, ಅವಾಗ ಎಲ್ಲಾರ ಬಿಟ್ಟು ಓಡಿ ಹೋಗಿರ್ತೇನೆ. ಎಲ್ಲಿ ಇದ್ದಲ್ಲೆಲ್ಲ ಬಿಟ್ಟು ಆನಂದ ಹೊಂತಿಲ್ಲ ಅಲ್ಲಿ. ಹಂಗಿದು ಎಲ್ಲಿ ಬೇಕಾದಲ್ಲಿ ಇರುವಲ್ಲ ಶರೀರ ಪ್ರಾರಬ್ಧ ಪ್ರಕಾರ. ನೀ ಎಲ್ಲಾರ ಬಿಟ್ಕೊಟ್ಟು ಹೋಗಿ ಮಠ ಶರೀರ ಮನಸ್ಸಿನಾಗಿದ್ದಿತ್ತಂದ್ರೆ ವಿಷಯದ ವ್ಯಾಮೋಹ ಇತ್ತಂದ್ರೆ ಸಮಾಧಾನ ಇರ್ತೈತೇನ? ಮನಸ್ಸಿನಾಗ ಮೋಹ ಇಟ್ಕೊಂಡು ಮಠ ಶರೀರ ನಿನಗೆ ಸಮಾಧಾನ ಇರ್ತೈತಿ? ಮನಸ್ಸಿನಾಗ ಮೋಹ ಹೊಡೆದು ಹಾಕಿ ಎಲ್ಲಿ ಬೇಕಾದ್ರೆ ಇದ್ರು ನಿನಗೆ ಸಮಾಧಾನ ಇರ್ತೈತಿಲ್ಲ. ಅದನ್ನು ಹೊಡೆದು ಹಾಕುವಂತ ಪ್ರಯತ್ನ ಅಂದ್ರೆ ಇದು ಶ್ರವಣ ಮನನ ನಿಧಿಧ್ಯಾಸನ. ಈ ಪ್ರಯತ್ನ ಮಾಡಿದಾಗ ವಿಷಯದ ವ್ಯಾಮೋಹ ಕ್ಷೀಣಕ್ಕೂ ಅಂತ ಹೋಗ್ತೈತಿ. ನಿತ್ಯ ಅನುಭವಗಳು ಹೇಳಿದಂತಹ ವಿಚಾರಗಳನ್ನ ಶ್ರದ್ಧೆಯಿಂದ ಅದನ್ನ ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು ಮಾಡಿದಾಗ ವಿಷಯದ ವ್ಯಾಮೋಹ ಕ್ಷೀಣಕ್ಕೂ ಅಂತ ಬಂದೈತಿ. ಅವಾಗ ನನ್ನಲ್ಲೇ ಐತಿ ಅನ್ನೋದು ನಮ್ಗೆ ಅನುಭವ ಬರಾಕ್ ಶುರು ಮಾಡ್ತೈತಿ. ಇದು ಒಂದ ದಿನಕ್ಕ ಎರಡ ದಿನಕ್ಕ ಬರೋದಲ್ಲ. ಇದು ಇಡೀ ಜನ್ಮನ ಮೀಸಲಾಗಿಟ್ರೆ ನಿನಗೆ ಇದ್ರ ಏನಾರ ಹತ್ತಿದ್ರಿ ಇಲ್ಲ. ಅದಕ್ಕೆ ಇದನ್ನ ಬಿಡಬಾರ್ದು, ಹತ್ತುವುದಿಲ್ಲ ಅಂತ ಹೇಳಿ ಬಿಡಬಾರ್ದು. ನಿತ್ಯ ಇದನ್ನ ಕೇಳುವುದರ ಮಾಡ್ಬೇಕು. ಇದು ನಿನಗೆ ಮುಂದೆ ದೊಡ್ಡ ಲಾಭದ. ಇದಕ್ಕಾಗಿ ಪಟ್ಟಂತಹ ಶ್ರಮ ಏನದ ಅದು ಎಂದೂ ವ್ಯರ್ಥ ಆಗುದಿಲ್ಲ. ಈ ಬಾಳೆ ಸಂಬಂಧ ಪಡ್ತಿಯಲ್ಲ, ವಿಷಯದ ಪ್ರಾಪ್ತಿಗಾಗಿ ಪಡುವಂತಹ ಶ್ರಮ ಏನ ಕರ್ಮಗಳನ್ನು ಮಾಡ್ತೀಯಲ್ಲ, ಅದೆಲ್ಲ ನಿಷ್ಫಲನ. ಬಳ್ಯಾಗ ಹುಣಸೆಯನ್ನು ತೊಳೆದಂಗ ನಿನ್ನ ಬಾಳೆ ಆತ. ಅದರಿಂದ ಏನೂ ಲಾಭ ಆಗುದಿಲ್ಲ. ಯಾಕಾವು ಉಳಿದಿಲ್ಲ. ಯಾವ ಕರ್ಮದ ಫಲಾನು ಉಳಿದಿಲ್ಲ, ಯಾವ ಜನ್ಮದ ಗಂಟು ಗಡಿನೂ ಉಳಿದಿಲ್ಲ, ಯಾವ ಜನ್ಮದ ಶರೀರನೂ ಉಳಿದಿಲ್ಲ, ಯಾವ ಜನ್ಮದ ಬಂಧು ಬಳಗನೂ ಉಳಿದಿಲ್ಲ. ನೀನು ತಿಳ್ಕೊಂಡು ಕುಂತಿಯಲ್ಲ ಜಗತ್ತಿನ ವಸ್ತುಗಳು ಸುಖ ಕೊಡ್ತಾವಂತ. ನೀವು ಎಷ್ಟು ಗಳಿಸಿರೋ ಅವು ನೀನು ಹಿಂಬಾಲಿ ಬರುದಿಲ್ಲ. ನಿನಗವು ಸುಖ ಶಾಂತಿಯನ್ನು ಕೊಡುದೂ ಇಲ್ಲ. ಅದು ದುಃಖ ಪರಂಪರೆ ಹೆಂಗ ಬೆಳ್ಕೊಂತಾನೆ ಹೋಗುದು. ಇದನ್ನೆಲ್ಲ ವಿಚಾರ ಮಾಡಿ ಯಾವ ವಿವೇಕವಂತ ಇದರಿಂದ ಹಿಂದಕ್ಕೆ ಸರ್ಕೋತಾನ, ಅವ ತನ್ನೊಳಗತ ಆನಂದವನ್ನು ಹೊಂದಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾನೆ. ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿದ ಕಂಡ ರೂಪ ನೇಹನು ಅಂತ.
ತನ್ನೊಳಗ ತಾ ಆನಂದವನ್ನು ಕಂಡುಕೊಂಡವರು. ಅನ್ಯದರ ಹುಡುಕಿರ ಅದು ಸಿಗುದಿಲ್ಲ, ಎಷ್ಟು ಜನ್ಮ ಹುಡುಕಿದ್ರು ಅದು ಸಿಗುದಿಲ್ಲ. ಅನ್ಯದ್ದೆಲ್ಲ ನಿನ್ನ ಕಲ್ಪನಾದಾಗ ತೋರಿದ್ದದು, ಅದಕ್ಕೆಲ್ಲ ಆಧಾರಭೂತ ನೀನ ಅದಿ. ಜಗತ್ತನ್ನು ತೋರೈತಿ ನಿನ್ನ ಕಲ್ಪನಾದಾಗ ಜಗತ್ತು ತೋರೈತಿ, ದೇವರು ತೋರೈತಿ, ಇವೆಲ್ಲ ಜಗತ್ತಿನ ವಸ್ತುಗಳೆಲ್ಲ ತೋರ್ಯಾವ. ದೇವರು ದೆವ್ವು ಎಲ್ಲ ನಿನ್ನ ಕಲ್ಪನಾದಾಗ ಇವೆಲ್ಲ ತೋರಿದ್ವು. ಅವಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು. ಅವೆಲ್ಲ ಅಡಗಿದಾಗ ನೀ ಅದಿ. ಅವು ತೋರ್ತಾವ, ಅಡಗ್ತಾವ, ಯಾವಾಗ್ಲೂ ಅವಕ್ಕೆ ಅಸ್ತಿತ್ವವಿಲ್ಲ. ನಿನಗೆ ಹೆಂಗ ಕಾಯಂ ಯಾವಾಗ್ಲೂ ಇರ್ತಿ, ಹಂಗ ಅವಕ್ಕೆ ಅಸ್ತಿತ್ವವಿಲ್ಲ. ಅದನ್ನ ತಿಳ್ಕೊ, ನಾ ಯಾವಾಗ್ಲೂ ಇರಾವ್ ನಾನು ಅಂತ. ಈ ದೇಹ ಇಲ್ಲುಲ್ಲೇ ನಮಗೆ ಇರಾಕ್ ಬರ್ತೈತಿ ಅನ್ನುವಂತಹ ಜ್ಞಾನವನ್ನು ಮಾಡ್ಕೊ. ಈ ಶರೀರ ಹೋದ ಕೂಡಲೇ ನಾನೇ ಸಾಯ್ತೇನೆ ಅಂತ ನಾವು ತಿಳ್ಕೊಂಡೇವಿ ಸಾಮಾನ್ಯವಾಗಿ. ನೀ ಎಂದೂ ಸಾಯವಲ್ಲ, ಸಾಯುವುದು ಅದು ಶರೀರ. ಎಷ್ಟೋ ಶರೀರಗಳ ಹೋಗ್ಯಾವ, ಅವನ್ ನೋಡ್ಕೊಂತಾನೆ ಅದೀನಿ. ಹಿಂದೆ ಅನೇಕ ಜನ್ಮಗಳ ಹೇಳಿದ್ರಲ್ಲಿ ಬಿಟ್ಟು ಬಂದಿ ಅವನ್ನ. ನೀ ಇನ್ನೂ ಹಂಗ ಇರಾವನ, ಯಾವಾಗ್ಲೂ ಅಮೃತ ಸ್ವರೂಪನ ನೀನು. ಕೆಡಲಾರ್ದಂತ ವಸ್ತು ನೀನದಿ ಅನ್ನೋದನ್ನ ಅನುಭವ ತಗೋ. ಅಂದಾಗ ನಮಗೆ ದುಃಖದಿಂದ ಬಿಡುಗಡೆ ಆಕೈತಿ. ಆ ಸ್ಥಿತಿಯನ್ನು ನಾವು ಹೊಂದಬೇಕು, ಖಾತ್ರಿ ಮಾಡ್ಕೋಬೇಕಂದ್ರೆ ಆ ಜ್ಞಾನ ಸಮಾಧಿಯನ್ನು ಹೊಂದುವುದಕ್ಕಾಗಿ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಅನ್ನೋ ಸಾಧನೆನದ. ಈ ಸಾಧನದೊಳಗೆ ಹಗಲಿರುಳಿನದಿ ನಾವು ತೊಡಗಬೇಕಾಕೈತಿ ಅಂತ ಅನುಭವಿಗಳು ಹೇಳಿದ್ದದ. ಅದೇ ಪ್ರಕಾರ ಅವರು ಸಾಧನೆ ಮಾಡೋ ಸ್ಥಿತಿಯನ್ನು ಪಡೆದ ಎಲ್ಲಾ ಜೀವಿಗಳಿಗೆ ಅದರ ಮಾರ್ಗದರ್ಶನ ಮಾಡ್ಕೊಂತ ಬಂದಾರ. ಹೊಂದ್ರಿ, ಮೊದಲು ನಿಮ್ಮ ನಿಜವನ್ನ ನೀವು ತಿಳ್ಕೊರಿ. ನಿಮ್ಮ ನಿಜವಿದನ್ನು ತಿಳಿಯೋ ಬೇರೆಣ್ಣದಲ್ಲಿ ಮನುಜ ಅಂತ. ಉಳ್ಕಿದ್ದನ್ನೆಲ್ಲ ಮಾಡ್ಕೊಂತ ಬಂದೇವಿ ನಾವು. ಸಾಕಷ್ಟು ಜನ್ಮಾಂತರ ಮಕ್ಕಳನ್ನ ಹಡ್ದೇವಿ, ಗಳಿಸೇವಿ, ಹೋಗ್ಸೇವಿ, ಎಲ್ಲ ಮಾಡೋದಾಗೈತಿ. ಮಾಡಿದ್ದ ಮಾಡೋಕಂತ ಕೂತ ನಿನ್ಗೆ ಏನಾಗೈತಿ ನೋಡ್ಕೊ. ಇದೇ ಕ್ರಮವನ್ನ ನಾವು ಮುಂದುವರಿಸಿದ್ರೆ ನಿತ್ಯ ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತೋ ಹೆಂಗ? ಯಾವಾಗ ವಿಚಾರ ಮಾಡೋರು ನೀವು? ಯಾವಾಗ ಶಾನ್ಯರಾಗವ್ರು ನೀವು? ಎಂದಪ್ಪ ನಿನಗಿದು ಹೊಳಿದು? ಏನೋ ಮಹಾತ್ಮರು ಬಂದು ಎಚ್ಚರಗೊಳಿಸ್ಯಾರ, ಈಗ ಎಚ್ಚರಾಗಿ ನಮ್ಮ ನಿಜವನ್ನ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಕಾರ ಅವರು ಹೇಳಿ ಬಾದಕುಲೆ ಅವರ ಹೇಳುವ ಹೊತ್ನಾಗಷ್ಟೇ ನಾವು ಆ ಭಾವದಾಗಿರ್ತೇವೆ. ಬಿಟ್ಟು ಕುಲೆ ಮತ್ತು ಮೊದಲಿನ ಚಾಳಿನ ಎಂದಿನಂತೆ ಅದ ಚಾಳಿ ಒಳಗೆ ಹಾದಿವಂದ್ರೆ ನಮಗೆ ಇದರ ಲಾಭ ತಗೊಂಡ ಏನ್ ಮಾಡಿದಂಗ ಆಯ್ತು. ನಾವು ಹೇಳುದು ಕೇಳುದು ಮಾಡಿದ ಎಲ್ಲ ವ್ಯರ್ಥ. ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ ಮದ ಮತ್ಸರಾದಿಗಳು ಇರುತ್ತಿರಲು ನಿಜ ನಿಗಮ ಗುರುಗಳಿಂದ ಅರಿದೊಡೆಯನ್ನು ಮುಕ್ತಿ ಸುಖ ಸಾಧ್ಯಬಹುದೇ ಅಂತ. ಅದನ್ನ ಮುಂದುವರ್ಸ್ಕೊಂಡು ಅದನ್ನ ಪ್ರಕಾರ ನಡ್ಕೋಬೇಕಿಲ್ಲ. ಅಂದಾಗ ನಾವು ಆಚರಣೆಗೆ ತಗೊಂಡಾಗ ನಾವು ಇದನ್ನ ಸಾರ್ಥಕ ಆಕೈತಿ. ಅವ್ರು ಹೇಳಿದ್ದನ್ನು ಕೇಳಿದ್ದು. ಇಲ್ಲ ಅಂದ್ರೆ ನಾವು ಋಣದಾಗ ಹೊಕ್ಕಿರಿ ನೋಡ್ಪಾ ನೀವು ಅಂದ್ರಪ್ಪ. ಇಲ್ಲಿ ಕೇಳಿದ್ದನ್ನು ನೀವು ಅದರಂತೆ ನಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಋಣದಾಗ ಹೊಕ್ಕಿರಿ ನೋಡೋದು. ಅದನ್ನ ಆ ಪ್ರಕಾರ ನಡ್ಕೋರಿ. ಎಲ್ಲರೂ ನಿಮ್ ಋಣದಾಗ ಹೋಗ್ತಾರ. ಏನ್ ನೀ ಯಾರ ಋಣದಾಗ ಹೋಗುದಿಲ್ಲ, ಆ ಪ್ರಕಾರ ನಡ್ಕೊಂಡು ತಿಳ್ಕೊಂಡು ಉಳ್ಕೊಂಡೆ ಅಂದ್ರೆ ಎಲ್ಲರೂ ನಿನ್ನ ಜಗತ್ತ ನಿನ್ನ ಋಣದಾಗ ಹೋಗ್ತೈತಿ. ಇಲ್ಲ ಅಂದ್ರೆ ನೀ ಅವ್ರ ಋಣದಾಗ ನೀ ಹೋಗ್ಬೇಕಾಕೈತಿ. ಅದು ಜನ್ಮ ಅಂತ ತಿರುಗ್ಬೇಕಾಕೈತಿ. ಆ ಋಣಬಾಧೆಯನ್ನ ತೀರಿಸ್ಬೇಕಂದ್ರೆ ನಮ್ಮನ್ನು ನಾವು ತಿಳ್ಕೊಂಡಾಗ, ಜ್ಞಾನ ಮಾಡ್ಕೊಂಡಾಗ ಎಲ್ಲ ಋಣ ಮುಟ್ತದೆ. ಋಷಿ ಋಣ ತೀರಿಸ್ಬೇಕಂದ್ರೆ ಹಗರ ಕೆಲಸ ಇಲ್ಲ. ಏನ್ ಮಾತೃ ಋಣ, ಪಿತೃ ಋಣ, ಅಥವಾ ದೇವರಿಣ, ಋಷಿ ಋಣ. ತಂದೆ ತಾಯಿಗಳನ್ನ ಪ್ರಾಣವಾಯು ಹೋಗೋ ತನಕ ಅವ್ರನ್ನ ಜೋಪಾನ ಮಾಡಿದಾಗ ತಂದೆ ತಾಯಿ ಋಣ ತೀರ್ತೈತಿ ನೋಡ್ಪ ಅಂತಿದ್ರು. ಜೀವಿಗಳಿಗೆ ಕೆಡಕಾಗದಂಗ ಅವ್ರಿಗೆ ಸಂತೋಷಗೊಳಿಸೋದ್ರಿಂದ ದೇವರಿಣ ತೀರ್ತದೆ. ನಾವು ಜ್ಞಾನಿಗಳಂತೆ ಆ ಸ್ಥಿತಿಯನ್ನು ಪಡೆದ ಇನ್ನುಳಿದ ಸಾವಿರಾರು ಜನರಿಗೆ ಅದರ ಮಾರ್ಗದರ್ಶನ ಮಾಡಿದಾಗ ಆ ಋಷಿ ಋಣ ತೀರ್ಥ. ಅದನ್ನ ತೀರ್ಸಾಕ್ ತಯಾರಾಗಿ ಏನು ಕೊಟ್ಟರು ಋಷಿ ಋಣ ತೀರುದಿಲ್ಲ. ಜಗತ್ತಿನ ಸಾಮಾನ್ಯ ಯಾವನ್ನು ಕೊಟ್ರು, ಅರಿವಿ ಕೊಟ್ರೆ, ಅಂಜರಿ ಕೊಟ್ರೆ, ರೊಕ್ಕ ರೂಪಾಯಿ ಕೊಟ್ರೆ, ಹಣ್ಣು ಕೊಟ್ರೆ, ಹಾಲು ಕೊಟ್ರೆ, ತುಪ್ಪ ಕೊಟ್ರೆ, ತಿನ್ನುನಾಕ ಏನಾರು ಹಾಕಿರ ಋಣ ತೀರುದಿಲ್ಲ. ನೀವು ನನ್ನಂಗ ಆದಾಗ ನಮ್ಮ ಋಣ ತೀರ್ತ. ನೀವು ಆತ್ಮಾನಂದ ಸ್ವರೂಪಿನ ಆಗ್ಬೇಕು. ಅಂತದನ್ನ ಮಾಡಿಟ್ಟು ಹೋಗ್ಯಾರ ಆತ್ಮಾನಂದ ಪೂರ್ಣ. ನೀವು ಆ ಸ್ಥಿತಿಯನ್ನು ಪಡೆಯಬೇಕು. ಯಾಕಂದ್ರೆ ನೀವು ಅದಾದಿರಿ, ಹೊಸದಾಗಿರ ಪಡಿಬೇಕಾಗಿಲ್ಲ. ನೀವು ಆತ್ಮಾನಂದ ಸ್ವರೂಪಿಗಳಾದಿರಿ, ಮರ್ತೀರಿ ಅದನ್ನ ಅರಿಯುವಂತ ಪ್ರಯತ್ನ ಮಾಡ್ಬೇಕಾಗೈತಿ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ. ಅದು ಇಲ್ಲದಕ್ಕೆ ನಮಗೆ ಇದು ಗಟ್ಟಿ ಆಗೈತೆ. ಅಂಥವ್ರ ಮಾರ್ಗದರ್ಶನ ಇಲ್ಲದಕ್ಕೆ ನಮಗೆ ಇದು ಕಠಿಣ ಆಗೈತಿ ನಮ್ಮನ್ನು ನಾವು ತಿಳ್ಕೊಳಕ್. ಅಂಥವ್ರು ಸರಿಯಾದ ಮಾರ್ಗದರ್ಶನ ನಮ್ಗ ಕೊಟ್ಟಿಲ್ಲ ಯಾರು. ಯಾವ ಜನ್ಮದಾಗೂ ಇಂಥವ್ರು ನಮ್ಗೆ ಭೇಟಿಯಾಗಿಲ್ಲ. ಅದಕ್ಕೆ ಏನೋ ಇದೊಂದು ಪುಣ್ಯ ಒದಗಿ ಬಂದದ ಅಂತ ಮಹಾತ್ಮರ ಮಾರ್ಗದರ್ಶನ ನಮಗೆಲ್ಲ ಈಗ ಸಿಕ್ಕದ. ಅದ್ರ ಸದುಪಯೋಗ ಮಾಡ್ಕೋಬೇಕು. ಮಾಡ್ಕೊಳ್ಳಿಲ್ಲ ಅಂದ್ರೆ ಇದರಂತ ಹಾನಿ ಯಾವ್ದು ಇಲ್ಲ ಅಂದ. ಸದ್ಯಕ್ಕೆ ಇದನ್ನ ಅಂಥವ್ರ ಮಾರ್ಗದರ್ಶನ ಎಲ್ಲಾ ಶರೀರ ಗಟ್ಟಿ ಐತಿ, ಅಂತ ಒಂದು ಅನುಕೂಲತೆ ಎಲ್ಲ ಐತಿ. ಈಗ ಸದ್ಯ ಅದನ್ನ ಮಾಡ್ಕೋ ಕೆಲಸ ಬಿತ್ತಿ ಅಂದ್ರೆ ಬಹಳ ಹಾನಿ, ತುಂಬಬಾರ್ದಂತ ಹಾನಿ ಅಂದ. ಇಹ ಚೇತ್ ಅವೇದಿತ್ ಸತ್ಯಮಸ್ತಿ, ನ ಚೇತ್ ಅವೇದಿತ್ ಮಹತಿ ವಿನಷ್ಟಿ.
ದೊಡ್ಡ ಹಾನಿ. ಅದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿದ, ಮಾನವ ಜನ್ಮ ದೊಡ್ಡದು, ಅಂತಹ ಸಂತರ ಸಂಘ ಮಾಡ್ರಿ, ಅದರಂತೆ ಆಚರಣೆ ಒಳಗೆ ತಗೋರಿ, ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳುವಂತ ಪ್ರಯತ್ನದೊಳಗೆ ತಗೋರಿ. ಅಂತಹ ಆಚರಣೆ ಮಾಡ್ಬೇಕಂದ್ರೆ ನಾವು ಅಂತಃಕರಣ ಪರಿಶುದ್ಧಿಗಾಗಿ ಏನು ಕ್ರಮ ಅದಾವ ನಿಯಮಗಳನ್ನ ಅವನ ಚಾಚು ತಪ್ಪದೆ ಪಾಲನಾ ಮಾಡಬೇಕು. ಇದಕ್ಕೆ ಮುಖ್ಯವಾಗಿ ಅಂತಃಕರಣ ಸ್ವಚ್ಛತೆನೇ ಇದಕ್ಕೆ ಬೇಕು. ಮನಸ್ಸು ಸ್ವಚ್ಛ ಅಥವಾ ಮನಸ್ಸು ಅಂತಃಕರಣ ಅಂದ್ರೆ ಒಳಗಿನ ಇಂದ್ರಿಯ ಅದು ಮನಸ್ಸು. ಅದನ್ನು ಸ್ವಚ್ಛ ಮಾಡಿಕೊಂಡಾಗ ಇದು ನಮ್ಗೆ ಅನುಭವ ಕೊಡ್ತೈತಿ. ನಮ್ಗೆ ಯಾಕೆ ಆನಂದದ ಅನುಭವ ಆಗವಲ್ದು ಅಂದ್ರೆ ಅಂತಃಕರಣ ಸ್ವಚ್ಛ ಇದ್ದಕ್ಕೆ, ಅದು ಮಲಿನ ಆಗಿದೆ. ಅದನ್ನು ಸ್ವಚ್ಛ ಮಾಡ್ಕೋಬೇಕಾದ್ರೆ ಅದಕ್ಕೆ ಮಲಿನ ಆಗುವಂತಹದ್ದಕ್ಕೆ ಕಾರಣ ಯಾಕದ ಹೊಲಸಾಗೈತಿ, ಕಾರಣ ಹುಡುಕ್ಬೇಕು. ಅಂತಃಕರಣ ಮಾಲಿನ್ಯಕ್ಕೆ ಕಾರಣ ವಿಷಯದಲ್ಲಿ ಸುಖ ಸಿಗ್ತೈತಿ ಅನ್ನೋ ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಯಿಂದ ಏನೆಲ್ಲ ಕರ್ಮಗಳನ್ನ ಮಾಡಾಕತ್ತೀವಿ ನಾವು. ವಿಷಯದಿಂದ ಸುಖ ಸಿಗ್ತೈತಿ ಅನ್ನೋ ತಪ್ಪು ತಿಳುವಳಿಕೆಯಿಂದ ಕರ್ಮಗಳನ್ನ ಏನ್ ಮಾಡ್ತೇವೆ, ಅದರಿಂದ ಮನಸ್ಸು ಹೊಲಸಾಗಿದೆ. ಅದ್ರ ಸುಖ ಐತೋ ಏನೋ ದುಃಖ ಐತೋ, ಅದು ನಿತ್ಯ ಐತೋ ಅನಿತ್ಯ ಐತೋ ಅಂತ ತಿಳಿದ ಅದ್ರ ಮ್ಯಾಗಿನ ಆಸಕ್ತಿಯನ್ನ ಕೈ ಬಿಟ್ಟಾಗ ಅಂತಃಕರಣ ನಮ್ಗೆ ಸ್ವಚ್ಛ. ವಿಷಯದ ವ್ಯಾಮೋಹ ಎಲ್ಲಿ ತನಕ ನಮ್ಗೆ ಇರ್ತೈತಿ ಅಲ್ಲಿ ತನಕ ಅಂತಃಕರಣ ಸ್ವಚ್ಛ ಆಗೋದು. ವಿಷಯದ ವ್ಯಾಮೋಹ ಕೈ ಬಿಟ್ಟಾಗ ವಿಚಾರದಿಂದ ಹಿತಾಹಿತ ತಿಳುವಳಿಕೆ ಮಾಡಿಕೊಂಡು ವಿವೇಕದಿಂದ ವಿಷಯದ ವ್ಯಾಮೋಹವನ್ನ ಹಿಂದಕ್ಕೆ ಸರಿಸಿದಾಗ ನಮಗದ ಅಂತಃಕರಣ ಸ್ವಚ್ಛಕತೆ. ಅವಾಗ ನಮಗೆ ಇದನ್ನ ಅನುಭವ ತಗೊಳಕ್ ಬರ್ತದೆ. ಅದಕ್ಕೆ ನಾವು ಅಂತಹ ಒಂದು ಕೃತಿ ಒಳಗೆ ತೊಡಗಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದೇ ಅಂತಃಕರಣ ಸ್ವಚ್ಛ ಆಗ್ಲಿಕ್ಕೆ ಅದ ಕ್ರಮ ಹೇಳ್ಯಾರ. ಯಾರಿಗೂ ಪೀಡ ಕೊಡಾಕ ಹೋಗಬೇಡ, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಪಾಪ ಕರ್ಮಗಳನ್ನ ಮಾಡಾಕ ಹೋಗಬೇಡ, ಪುಣ್ಯ ಕರ್ಮಗಳನ್ನ ಮಾಡು. ಪಾಪ ಮಾಡಿ ಯಾರ ಮಾಫ್ ಮಾಡೋರದ ಅಂತ ಹೇಳಿದೀನಿ. ಯಾರು ಬಿಡುದಿಲ್ಲ, ಅದನ್ನ ಮಾಫ್ ಮಾಡೋರು ಯಾರು ಬರುದಿಲ್ಲ, ನೀನು ಬಿಡಿಸೋರು ಯಾರು ಬರುದಿಲ್ಲ. ನೀ ಅದನ್ನ ಉಂಡ ತೀರ್ಬೇಕಾಗೈತಿ. ಆವ ಬಲ ಬಿಡಿದ ಅಖಿಳ ದೂರಿತವನ್ನ ಎಸಗಿ ಜೀವಿಸುವೆ ಮಾದ ದುಸರಲ್ಲಿ ಮಾನವ ಅಂತ. ಯಾವ ಬಲ ಐತೆ ಅಂತ ತಿಳ್ಕೊಂಡ್ ಮಾಡಾಕತ್ತೀನಿ. ಕೆಲವು ಮಂದಿ ನಾವೇನ್ ನಂಬುದಿಲ್ರಿ ಅದನ್ನ ಅಂತಾರೆ. ಕೆಲವು ಮಂದಿ ಯಾರ್ ಕಂಡಾರ ಬಿಡ್ರಿ ಅಂತ. ನಂಬದಿದ್ರೆ ನಿನ್ನ ಬಿಡುದಿಲ್ಲ ಅದು. ನೀ ಎಲ್ಲಿ ಹೋದ್ರು ನಿನ್ನ ಬಿಡುದಿಲ್ಲ. ನಂಬದಿದ್ರೆ ಬಿಡಂದ್ರ ಜವ್. ಮಾಡಿದ ಕರ್ಮದ ಫಲವನ್ನ ನಾವು ಊಟ ಮಾಡ್ಬೇಕಾಗ್ತದೆ. ನಾ ಭಕ್ತುಂ ಕ್ಷೇತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅಂತ. ಯಾವುದೇ ಚಲೋ ಕರ್ಮ ಇರ್ಲಿ ಕೆಟ್ಟ ಕರ್ಮ ಇರ್ಲಿ ಅದನ್ನ ಉಂಡ ತೀರಿಸ್ಬೇಕಾಗೈತಿ. ಅದನ್ನ ಯಾರೂ ಹೊರತಲ್ಲ. ಅದಕ್ಕೆ ಎಲ್ಲಿ ಮಠ ನಾವು ತಪ್ಪು ತಿಳುವಳಿಕೆ ಇರ್ತೀವೋ ಅಲ್ಲಿ ಮಠ ಈ ಕರ್ಮಗಳ ಫಲ ನಾವು ಉಣ್ಣಬೇಕಾಗೈತಿ. ಸರಿಯಾದ ತಿಳುವಳಿಕೆ ನಮ್ಮನ್ನು ನಾವು ತಿಳ್ಕೊಳ್ಳೋವರೆಗೂ ಇದು ಇದ್ದತನೆ. ಅದಾವನ್ರಿ ನರಕದು ಅದಾವನ್ರಿ ಅಂತ ಕೆಲವು ಮಂದಿ ಅಂತಾರೆ. ಸ್ವರ್ಗ ನರಕಗಳು ಇವು ಸತ್ಯನು ಅಂತ. ಈ ವ್ಯಾವಹಾರಿಕ ಎಷ್ಟು ಸತ್ಯ ಐತಿ ಅದು ಅಷ್ಟ ಸತ್ಯ. ಪಾರಮಾರ್ಥಿಕ ಸತ್ಯತ್ವವನ್ನು ಹೊಂದು ಮಠ ಅದು ಸತ್ಯನೇ. ಮಾಡಿದ ಕರ್ಮಕ್ಕೆ ತಕ್ಕಂಗ ಅವ ಜನ್ಮಗಳು ಆಯಾ ಲೋಕಗಳು ಅವು ಸತ್ಯನ ಅದಾವ. ಜ್ಞಾನವನ್ನ ಮಾಡ್ಕೊಂಡಾಗಿದೆಲ್ಲ ಸುಳ್ಳು. ಅಜ್ಞಾನದೊಳಗಿದೆಲ್ಲ ನಡೆದ ಕರ್ಮದಿಂದ ಆಗುವಂತಹ ಫಲಗಳು ಎಲ್ಲ ಇವು ಅಜ್ಞಾನದ ಕಾರ್ಯ ಅದ. ಯಾವ ನಿಜವಾದ ಸ್ವರೂಪ ಜ್ಞಾನವನ್ನು ಮಾಡ್ಕೋತಾನ ಅವಾಗೆಲ್ಲ ಇದು ಮಿಥ್ಯ. ಎಲ್ಲ ಮಿಥ್ಯಾ ವ್ಯವಹಾರದ ಅನುಭವ ಸ್ವರೂಪ ಜಾಗೃತಿಯನ್ನು ಹೊಂದಿದಾಗ ಅಲ್ಲಿವರೆಗೆ ಇದು ಸತ್ಯನ. ಅದಕ್ಕಾಗಿ ನಾವು ಆ ಸ್ವರೂಪ ಜಾಗೃತಿಯನ್ನು ಹೊಂದುವವರೆಗೂ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ನೀತಿ ಉಡುಗದೆ ಕಡೆ ಮುಟ್ಟಿರ್ಪ ಅಂತ ಅಪ್ಪವ್ರು ಅದಕ್ಕೆ ಹೇಳ್ತಿದ್ರು. ಮೇಲೆ ಆ ಜ್ಞಾನ ಸ್ಥಿತಿಯನ್ನು ಹೊಂದುವವರೆಗೂ ಅವರು ನೀತಿಯನ್ನು ಪಾಲನಾ ಮಾಡಿ ಆ ಸ್ಥಿತಿಯನ್ನು ಹೊಂದಿರ್ತಾರೆ. ಯಾಕೆ ಬಿಟ್ಟಿ ಅಂದ್ರೆ ನೀ ಹೊರತಾ ತಿನ್ಬೇಕಾಗೈತಿ. ಜ್ಞಾನ ಅವಕ್ಕಿಂತ ಅವ್ಯವಹಾರ ಮಾಡಿದೆ ಅಂದ್ರೆ ಅದ್ರ ಫಲ ತೀರ್ಸಕ್ಕೆ ಹುಟ್ಟು ಬರ್ಬೇಕಾಗೈತಿ. ಯಾರನ್ನು ಬಿಡುದಿಲ್ಲ. ಜ್ಞಾನ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಅದನ್ನ ಮಾಡ್ಬೇಕು ಅನ್ನೋದು ಉಳಿದಿಲ್ಲ. ಅವಾಗ ಯಾವ ಕರ್ಮದ ಅಪೇಕ್ಷೆನೂ ಅವಾಗ ಉಳಿದಿಲ್ಲ, ನಿಜವನ್ನ ತಿಳಿದ ಮ್ಯಾಗ. ಅದಕ್ಕೆ ನಾವು ಅಂತಃಕರಣ ಸ್ವಚ್ಛತೆಗಾಗಿ ಅಂತ ಒಂದು ಒಳ್ಳೆ ಕರ್ಮಗಳನ್ನ ನಾವು ಪುಣ್ಯ ಕರ್ಮಗಳನ್ನ ನಾವು ಮಾಡಬೇಕಾಗುತ್ತೆ. ಜನರಿಗೆ ಹಿತ ಆಗುವಂತಹ ಕರ್ಮಗಳು ಅವ ಪುಣ್ಯ ಕರ್ಮಗಳು. ಅವನು ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕೆ ನೀತಿ ಪಾಲನಾ ಧರ್ಮ ಪಾಲನಾ ಅಂತ. ನೀತಿವಂತ ನಾವು ಬಾಳಿಲ್ಲ ಅಂದ್ರೆ ಮತ್ತೆ ಮನುಷ್ಯನ ಜನ್ಮನ ನಮಗೆ ಬರುದು. ಇನ್ನೇನು ಮನುಷ್ಯನ ಜನ್ಮ ಬರುವಂಗ್ ಮಾಡ್ಕೋಬೇಕಂದ್ರೆ ಮೊದಲು ನೀತಿಯನ್ನು ಪಾಲನೆ ಮಾಡಿ ಧರ್ಮ ಪಾಲನೆಯನ್ನು ಮಾಡೋದು. ಅಂದಾಗ ನಿನಗೆ ಮತ್ತೆ ಮನುಷ್ಯನ ಜನ್ಮ ಬರ್ತೈತಿ. ಮನುಷ್ಯನ ಜನ್ಮ ಬಂದಾಗ ನಿನ್ನನ್ನು ತಿಳ್ಕೊಳಕ್ ನಿನಗೆ ಅವಕಾಶ ಐತಿ. ಇಲ್ಲ ಕತ್ಲ ಅಜ್ಞಾನ ಉಳುಕಿದ ಜನ್ಮಗಳಲ್ಲಿ ಕತ್ಲ ಬೆಳಕಿಲ್ಲ, ಇಲ್ಲಿ ತಿಳ್ಕೊಳಿಕ್ಕೆ ಅವಕಾಶ ಇಲ್ಲ. ದೇವತೆಗಳಿಗೆ ಕೂಡ ಅವಕಾಶ ಇಲ್ಲ. ಇನ್ನು ರಾಕ್ಷಸಿ ಪಿಶಾಚಿಗಳಿಗಂತೂ ಅವು ಯಾವ ಕಸದ ಬುಟ್ಟಿ ಅನ್ನುವಂತಿದ್ರು. ಅದು ದೇವಾಣ ದೇವತೆಗಳಿಗೆ ಸುಧಾ ಸುಮನ ಸ್ವರ್ಗ ಅದಡಂ ಅರಿದು ಕಾಣಲ್ಕೆನೆ ತಮ ಒಪ್ಪದು ತಮದಂದದೆ ಅಂತ. ಅವು ಅಜ್ಞಾನದಾಗ ಬಿದ್ದು ಹೊಳೆಯಾಡ್ತಾವ. ಅವು ಚಟದ ವ್ಯಾಮೋಹದಾಗ ಸಿಕ್ಕೊಂಡ ಕರ್ಮಗಳನ್ನು ಮಾಡಿ ಪುಣ್ಯ ಕರ್ಮಗಳನ್ನು ಮಾಡಿ ಭೋಗಲಾಲ ಸಾಹಿತ್ಯಲ್ಲಿ ಆ ವೃತ್ತಿಗೂ ಇದು ಹತ್ತುವುದಿಲ್ಲ. ದೇವಾತೀತ ವೃತ್ತಿಯನ್ನು ನಾವು ಹೊಂದಬೇಕಾಗತ್ತೆ. ದೇವವೃತ್ತಿಯನ್ನು ಹೊಡೆದಾಕಿದ ದೇವಾತೀತ ವೃತ್ತಿಯನ್ನು ಪಡೆದಾಗ ಮೋಕ್ಷ ನಮ್ಮ ನಿಜವನ್ನು ನಾವು ತಿಳ್ಕೊಳಕ್ ಬರ್ತೈತಿ. ಅವಾಗ ನಮಗೆ ಜ್ಞಾನ. ಅದು ಒಂದು ವಿಷಯ ಭೋಗದ ಆಶೆ ಐತೆ. ಅಲ್ಲಿ ಅಂತಃಕರಣ ಮಲಿನ ಐತೆ, ಅಲ್ಲಿ ಸ್ವಚ್ಛ ಇಲ್ಲ.
ಅದಕ್ಕೆ ಪರಿಶುದ್ಧವಾದ ಅಂತಃಕರಣ ಸ್ವಚ್ಛ ಆಗ್ಬೇಕಂದ್ರೆ ಅನುಭವಗಳು ಹೇಳಿದಂತ ವಿಚಾರಗಳನ್ನ ಕೇಳೋದ್ರಿಂದ ಅದು ನಮಗೆ ಸ್ವಚ್ಛ. ಆ ವಾಣಿ ಏನದವಲ್ಲ, ಅಮರ ವಾಣಿ, ಪವಿತ್ರವಾದಂತಹ ವಾಣಿ, ಹೃದಯಾಂತರಾಳದಿಂದ ಬಂದಂತಹ ಅನುಭವದ ವಾಣಿಗಳನ್ನ ಅವರ ಸಮ್ಮುಖದಲ್ಲಿ ಕುಳಿತು ಕೇಳುವಂತಹ ಪ್ರಯತ್ನವನ್ನು ಮಾಡಿದಾಗ ನಮ್ಮ ಅಂತಃಕರಣ ಪರಿಶುದ್ಧಿ ಅಕ್ಕಂತೆ ಅಕ್ಕೋಂತ ಬರ್ತದೆ. ಹಿಂಗದೆ ಬಿಟ್ಟು ಬಿಡದೆ ಮಾಡುವಂತಹದ್ದು. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗ ಧರ್ಮ ವಿವರ್ಧನಬಹುದು, ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ವಿಷಯಗಳ ವ್ಯಾಮೋಹ ಕಡಿಮೆ ಕೂತವಕತಿ, ಅವಾಗ ಮನಸ್ಸು ಸ್ವಚ್ಛಕತಿ. ಅವಾಗ ಅವರು ಹೇಳಿದಂತಹ ವಿಚಾರ ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನೆ ಎನ್ನುವುದು ಅನುಭವ. ನೀನು ಬೇಕಾಗಿಲ್ಲ, ಜಗತ್ತಿನ ವಸ್ತುಗಳ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂತಹ ಸಾಕಷ್ಟು ಐತಿ, ನಮ್ಗ ಸುಖದ ಸಂಪತ್ತು ನಮ್ಮಲ್ಲಿ ಐತಿ, ಸಾಕಾಗುವಷ್ಟು ಐತಿ ನಮ್ಗ. ಅದೇನು ಸಮಯದಲ್ಲ, ಸಾಕಣಿಸೋದಲ್ಲ, ಯಾವಾಗಲೂ ಇದ್ದದ್ದು. ನಾವು ಇಲ್ಲದಕ್ಕೆ ಬೆನ್ನು ಹಚ್ಚಿಬಿಟ್ಟೇವೆ. ತೋರಿಕೆ ವಸ್ತುಗಳು ಸುಖ ಕೊಡ್ತಾವಂತ ಕಲ್ಪಿಸ್ಕೊಂಡು ಅವುಗಳ ಬೆನ್ನು ಹಚ್ಚಿಬಿಟ್ಟು ಇದ್ದದ್ದನ್ನು ಮರ್ತು ಬಿಟ್ಟು, ನಿನ್ನಲ್ಲಿ ಇದ್ದದ್ದನ್ನು ಮರ್ತ ಅನ್ಯದರಲ್ಲಿ ತೋರುವಂತಹದಕ್ಕೆ ಬೆನ್ನು ಹಚ್ಚಿ ಹೊಂಟೀವಿ. ಯಾಕೆ ಜನ್ಮ ಹಣ್ಣು ಹಾಳು ಮಾಡ್ಕೋತೀವಿ? ಜನ್ಮ ಜನ್ಮಾಂತರ ತಿಳ್ಕೊಂತ ಯಾಕೆ ಅಡ್ಯಾಡ್ತೀವಿ? ಕುಂತ ನಿಂತ ನಿಜವನ್ನು ನೀ ನೋಡ್ಕೋ. ಇದ ಜನ್ಮದಾಗ ನೀ ಯಾರಿದ್ದೇನೋ ನೀ ಕಂಡ್ಕೊಂಡೆ ಅಂದ್ರೆ ಇದೆಲ್ಲ ತಪ್ಪೈತಿ. ನಿನಗೆ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಗ್ತದೆ. ಪುನಃ ಇದ್ರಾಗ ಬರದಂಗ್ ಮಾಡ್ಕೊಳಕ್ ಬರ್ತೈತಿ. ಇದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಬರವನ್ನ ನೀ ಜನ್ಮ ಜನ್ಮಾಂತರ ವಾಸನ ಏನದಾವಲ್ಲ, ಬಾಳೆದಾಗ ಸುಖ ಸಿಗ್ತೈತೆ ಅನ್ನೋ ತಿಳುವಳಿಕೆ ಎಲ್ಲಿ ಮಠ ಐತೆ ಅಲ್ಲಿ ಮಠ ನಿನಗೆ ಜನ್ಮ ಬರುದು. ನಾನು ಇದ್ರಾಗ ಎಂದೂ ಸುಖ ಇಲ್ಲ, ಸುಖ ಮಾತ್ರ ನನ್ನೊಳಗ ತಿಳ್ಕೊಂಡ ಅದ್ರ ನೆನಪು ಕೈ ಬಿಟ್ಟು ನಿನ್ನೊಳಗ ಒಮ್ಮೆ ಅನುಭವ ಮಾಡಿ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ವಾಸನಾದಿಗಳ ನಾಶಕ್ಕ ನೋಡ್ರಿ. ವಿಷಯ ಭೋಗದ ವಾಸನೆ ಕ್ಷೀಣ ಆಗದ ಬರುತ್ತೆ. ನಮ್ಗ ಮತ್ತು ಹುಟ್ಟಿ ಬರೋರು ನಾವು ಚಟದ ವಾಸನ ನೋಡಿ ಸುಖ ಹೊಂದಬೇಕು, ಕೇಳಿ ಸುಖ ಹೊಂದಬೇಕು, ಮೂಸಿ ನೋಡಿ ಮುಟ್ಟಿ ಸುಖ ಹೊಂದಬೇಕು. ಇಂದ್ರಿಯ ಚಟದ ವಾಸನೆ ಏನದಾವಲ್ಲ, ಇದನ್ನ ಮಾಡೋದು ಹೋದಿಲ್ಲ. ಎಲ್ಲರೂ ಏನ್ ಗಳಿಸಿ ಏನ್ ಮಾಡಿದ್ರು ಇದನ್ನ ಹೆಚ್ಚಿನ ದಿನ ಮಾಡ್ತಿರ. ನೀ ರಾಜ ಇರುವಲ್ಲಿ, ಅವ ಬಡವ ಇರುವಲ್ಲಿ ಇದೈತನ ಮತ್ತೇನಾರ ಐತೆ ಹೆಚ್ಚಿಂದ. ರಾಜನೂ ಅದನ್ನ ಮಾಡ್ತಾನು, ಬಡವನು ಅದನ್ನ ಮಾಡ್ತಾನ, ಬೇಕಾದಷ್ಟು ಗಳಿಸಿದವ ಅದನ್ನ ಮಾಡ್ತಾನು, ಏನು ಇಲ್ಲದವ ಅದನ್ನ ಮಾಡ್ತಾನ. ಇಲ್ಲ, ವಿಷಯದ ಸಂಪರ್ಕ ಭೋಗದ ವಾಸನ ಪ್ರತಿಯೊಬ್ಬರಲ್ಲಿ ಅದು ಬೇರೂರು ಬಿಟ್ಟತಿ. ಜನ್ಮ ಜನ್ಮಾಂತರ ಅದನ್ನ ಮಾಡ್ಕೊತ ಬಂದೇವಿ. ಅದನ್ನ ನಾವು ವಿಚಾರ ಮಾಡಿಲ್ಲ, ಅದು ಹಿತ ಐತೋ ಅಹಿತ ಐತೋ ಅಂತ. ವಿಷಯೇಂದ್ರ ಸಂಪರ್ಕ ಭೋಗ ಸ್ವಲ್ಪ ನಿಂತ ವಿಚಾರ ಮಾಡ್ಕೊರಿ. ವಿಚಾರವಂತರಿಗೆಲ್ಲ ಹೊಳಿತೈತ. ಏಹಿ ಇಂದ್ರಿಯ ಸಂಸ್ಪರ್ಶಜ ಭೋಗ ಅನಿತ್ಯ ದುಃಖ ಯೋನಯ ಆದ್ಯಂತವಂತ ಕೌಂತೆಯ ನತೇಶ್ವರ ಮತೆ ಬುಧಃ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಅವಾಗ ಸಾವಿರಾರು ವರ್ಷಗಳ ಹಿಂದೆ ಈ ಮಾತನ್ನ ಅವರು ಹೇಳ್ಯಾರ. ಅದನ್ನ ನಾವು ಹೌದು ಅಲ್ಲ ಅನ್ನೋದನ್ನ ನಾವು ವಿಚಾರ ಮಾಡಿ ನೋಡ್ಕೋಬೇಕಲ್ಲ. ನಾವು ವರ್ಷ ಗೀತಾ ಜಯಂತಿ ಮಾಡ್ತೀರಿ, ಈ ಒಂದು ಶ್ಲೋಕದ ಅರ್ಥ ಹೊಳದತ್ತೆ ನೋಡ್ಕೊಂಡು ನಿಮ್ಗೆ ಅಂದಿದ್ರು. ಇಂದ್ರಿಯ ಸಂಪರ್ಕ ಭೋಗದ ಚಟ ಹೋಗೈತೇನೆ. ಹೇಳುದು ಕೇಳುದು ಸಾಕಷ್ಟು ಆಕತಿ. ಇದು ಹೇಳುದು ಕೇಳುದು ಕಾಚನ ಬೇರೆ, ಅದನ್ನ ಬಿಟ್ಟ ಅನುಭವ ತೋಳದ ಬೇರೆ ನೋಡ್ಕೊ ಅಂತಿದ್ರಪ್ಪ. ಯಾಗದಿಂದ ಅದ ಅನುಭವ ಬರ್ತೈತಿ ಹೊರತು ಹೇಳುದು ಕೇಳುವುದರಿಂದ ಬರೋದು ನ ಪ್ರವಚನ ಏನು ಲಭ್ಯ. ಹೇಳೋರಲ್ಲಿ ತ್ಯಾಗ ಬುದ್ಧಿ ಬಂದಿರುದಿಲ್ಲ. ಅವರು ಏನಾರ ಕೊಡ್ತಾರನ್ನ ನೋಡ್ತಾರ, ಮತ್ತ ಮಾನ ಮರ್ಯಾದೆ ಅಪೇಕ್ಷೆ ಇರ್ತೈತಿ. ಯಾರು ರೊಕ್ಕ ರೂಪಾಯಿ ಕೊಡ್ತಾರನ ಅಂತ ಕೊಡ್ಲಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ನಿಮ್ಮಲ್ಲಿ ಬರುದಿಲ್ಲ ಅಂತಾರ. ರೊಕ್ಕದ ಆಶೆ ಇಟ್ಕೊಂಡು ಹೇಳುದು ಇದೊಂದು ಬಿಸಿನೆಸ್ ಮಾಡ್ಕೊಂಡು ಹೊಂಟಾರೆ ಎಲ್ಲ. ಇದು ವೇದಾಂತ ಅಂದ್ರೆ ಇದೊಂದು ದಂಧೆಗಾಗ್ಬಿಟ್ಟೈತಿ, ಬಿಸಿನೆಸ್ ಆಗ್ಬಿಟ್ಟೈತಿ. ನಿಜವಾದದ್ದನ್ನ ತಿಳ್ಕೊಂಡು ನಾವು ಅದನ್ನ ಅನುಭವ ತಗೋಬೇಕು ಅನ್ನೋದಿಲ್ಲ. ಯಾವುದು ಫಲಾಪೇಕ್ಷೆ ಇಲ್ಲದ ಇದನ್ನ ನಾವು ತಿಳಿಸ್ಕೊಡ್ಬೇಕು ಅಂತ ಹೇಳ್ತಿದ್ರು. ಅದು ಯಾವ ಮಾನ ಮರ್ಯಾದೆ ಸಹಿತ ಅಪೇಕ್ಷೆ ಬೇಕಾಗಿಲ್ಲ. ಅದು ಅವ್ರು ಏನು ಕೊಡ್ಲಿಲ್ಲ ಅನ್ಸೋದ ಅದನ್ನ ನಾವು ಬೋಧ ಮಾಡ್ಬೇಕಾಗೈತಿ. ಯಾವ್ದು ಅವ್ರು ಏನು ಬೇಕಾಗಿಲ್ಲ ನಮಗವ್ರು, ಯಾವ ಫಲಾಪೇಕ್ಷೆ ಇಲ್ಲದ ಇದನ್ನ ನೀವು ಬೋಧ ಮಾಡ್ಬೇಕು ಅಂದ್ರೆ ಇದು ಸಾರ್ಥಕೈತಿ. ಯಾವ್ದ ಆಶೆ ಇಟ್ಕೊಂಡೆ ಅಂದ್ರೆ ನಿನಗೆ ಇದನ್ನ ತಿಳಿದ್ರು ಇಲ್ಲ. ಆಶೆಗೆ ಬಿದ್ದರೆ ಮತ್ತೊಂದು ನರಕಕ್ಕೆ ಬೇಕಿ. ಯಾವ ಆಶೆನೂ ಇರಬಾರ್ದು ಇದಕ್ಕೆ. ಫಲಾಪೇಕ್ಷೆ ಇಲ್ಲವ, ಅಪೇಕ್ಷೆ ಮಾಡವ ಗುರುನ ಅಲ್ಲವ. ಹೇಳ್ಯಾರಲ್ಲಿ ನಿಜಗುಣ್ಯಾರು ಗುರುತ್ವ ಅಂದ್ರೆ ಎದಕ್ಕಂತಾರ. ಯಾವ ಅಪೇಕ್ಷೆನೂ ಇಲ್ಲ ಅವಾಗ. ಗುರುತನವಾವುದು ದೊರೆಯೋಳು ಅಯಾಚನೆ. ಜಗತ್ತಿನಿಂದ ಏನೂ ಬೇಡದೇ ಇರೋ ಅವ ಗುರು. ಗುರು ಅಂತಂದ್ರೆ ನೀನು ಶಿಷ್ಯನ ತಲೆ ಯಾವಾಗ ಬೇಕಾದಾಗ ಬೋಳ್ಸವ ಅವ ಗುರುನು. ಶಿಷ್ಯರಿಗೆ ಏನಾರು ಒಂದು ಹೇಳಿಕಾರ ಆಶೆ ಹುಟ್ಟಿಸಿ ಅವ್ರು ಯಾವಾಗ ಬೇಕಾವಾಗ ತಲೆ ಬೋಳ್ಸ್ಕೊತ ಅಡ್ಯಾಡ. ಶಿಷ್ಯ ಇಂಥದನ್ನ ಕೊಡ್ಲಿಲ್ಲ ನೀ ಅಂತ ಶಿಷ್ಯ ಅಂತ ಎದುರಿಸಿ ಅವ್ರಿಗೆ ನಿನ್ಗೆ ಹೆಂಗ್ ಆಕೈತಿ ನೋಡ. ಎದುರಿಸಿ ಅವಾಗ ಏನೆಲ್ಲ ತಂದು ಕೊಡ್ತಾವ. ಸಾಲ ಮಾಡ್ಯಾರು ತಂದು ಕೊಡ್ತಾವ. ಇಂಥ ಗುರುಗಳನ್ನ ಸಾಕಿ ಏನ್ ಮಾಡವ. ಅಂಥ ಗುರುಗಳಿಂದ ಜಗತ್ತಿಗೆ ಕಲ್ಯಾಣ ಆಗುದಿಲ್ಲ. ಇದ್ದದ್ದು ತಮ್ಮ ಕಡೆಯಿಂದನೇ ತ್ಯಾಗ ಮಾಡ್ತಿದ್ರು ಅಪ್ಪ ಅವರು.
ಯಾರ ಇಂಥವ್ ರೋಗಿಗಳು ಪಾಪ ಕಂಡಾರಂತಂದ್ರೆ ನಾವು ಸಾಕಷ್ಟು ಸಲ ನೋಡೀವಿ. ಅವ್ರ ಪಾದ ಪೂಜೆಗೆ ಹೋದಾಗ ಅವರು ಪೇಷಂಟ್ ಅದಾರಂದ್ರೆ ಅವ್ರ ಪಾಪ ಹಿಂಗ ಮಣಿತಾನ ಹಿಂಗ ಐತಂದ್ರೆ ಅವ್ರು ಔಷಧ ತಗೊಳ್ಬೇಕು ಕೊಡಂತ ನಾವ ಕೊಟ್ಟೇನಿ ಸ್ವತಃ. ಅಪ್ಪ ಅವ್ರು ಕೊಟ್ಟಾರ ಕೊಡ ಅವ್ರಿಗೆ ಅಂತೇಳಿ. ಏನ್ ಅವ್ರು ಏನಾರು ತಗೊಂಡ್ ಪಾಪ ಅವ್ರ ದವಾಖಾನೆಗೆ ತೋರ್ಸ್ಲಿ ಏನಾರು ಕೊಡ್ರಿ. ಅಪ್ಪ ಅವ್ರು ಹಿಂಗ ತ್ಯಾಗ ಮಾಡ್ಕೊಂತ ಬಂದಾರ. ಅವಾಗಿನ ಕಾಲದಾಗ ಅವಾಗ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಅಪ್ಪ ಅವ್ರು 15,000 ರೂಪಾಯಿ ಚೆಕ್ ಬರ್ಕೊಟ್ರು. ಅವ್ರ ಹೆಸರಿನ ಮ್ಯಾಗಿಂದ ಇನ್ನೂವರೆಗೂ ತಿಂಗಳಿಗೆ ಒಂದೇ ತಾರೀಕಿನ ದಿನ ಅನ್ನ ಸಂತರ್ಪಣೆ ನಡೀತೈತಿ ರೋಗಿಗಳಿಗೆ. ಅಪ್ಪ ಅವ್ರಿಗೆ ಅವಾಗ ಹಿಂಗ ಅನುಕೂಲ ತಗೋರಿ ಅಂತ ಒಂದು 15,000 ರೂಪಾಯಿ ಚೆಕ್ ಬರ್ಕೊಟ್ಟಾರ ಅಪ್ಪ ಅವ್ರು ರೋಗಿಗಳಿಗೆ. ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಇನ್ನೂವರೆಗೂ ಅದ ಅವ್ರ ಹೆಸರಿನ ಮ್ಯಾಗ 1ನೇ ತಾರೀಕಿಗೆ ಅದನ್ನ ಊಟ ಹಾಕ್ತಾರ ಅವ್ರು ರೋಗಿಗಳಿಗೆಲ್ಲ ವ್ಯವಸ್ಥೆ ಮಾಡ್ತಾರ ಅದನ್ನ. ಏನ್ ಅಂತ ಒಂದು ತ್ಯಾಗ ಜೀವನ ಅಲ್ಲಿ ಕಂಡೇವ್ ನಾವು. ಆತ್ಮಾನಂದ ಅಪ್ಪ ಅವ್ರ ಅಂತೆಲ್ಲ ನಿರಂಜನಪ್ಪ ಅವ್ರ ಸ್ಥಿತಿ ವಿಚಿತ್ರ ಇತ್ತು. ಅವ್ರು ನಾವ್ ಎದುರು ಕೊಡ್ತಾರೆ ಎದ್ರ ಸಂಬಂಧ ಅದ ನಿಮ್ಮನ್ನ ಪರೀಕ್ಷೆ ಮಾಡ್ತಿದ್ರು ಅವ್ರೆಲ್ಲ. ನಮ್ಮನ್ನ ಪರೀಕ್ಷೆ ಮಾಡಾಕ ಅವರು ಸಾಕಷ್ಟು ತ್ಯಾಗ ಮಾಡ್ಯಾರ ಅಂದಾಗ ಆ ಸ್ಥಿತಿಯನ್ನು ಅವ್ರು ಪಡೆದ್ರು. ಗೊತ್ತಿಲ್ದಂಗ ನೋಡ್ತಿದ್ರು ಅವ್ರನ್ನ ಕೊಟ್ಟಿದ್ದೇನು ಹೇಳ್ಬಾರ್ದು ಅಂತಿದ್ರಪ್ಪ ನಿರಂಜನಪ್ಪ ಅವರು. ಅದಕ್ಕೇನ್ ಮಹತ್ವ ಇರ್ತೈತೆ, ನಾವು ಇನ್ನೊಬ್ಬರಿಗೆ ಕೊಟ್ಟದ್ದನ್ನ ಹೇಳ್ಬಾರ್ದು. ಅದು ಗುಪ್ತ. ಏನ್ ಯಾರಿಗೆ ಹೇಳ್ಬಾರ್ದು ಅದನ್ನ ಅಂತಿದ್ರಪ್ಪ ಅವ್ರು ನಿರಂಜನಪ್ಪ ಅವ್ರು. ಅದನ್ನ ಪ್ರಕಟ ಮಾಡಿ ಕೊಡ್ತಿದ್ದಿಲ್ಲ ಅವ್ರು. ನಾವು ತಗೊಳ್ತೇನೆ ಅನ್ನೋರಂಗ ಹಂಗ ಹೋಗೋಳ ಜಗತ್ ಅಂತಿದ್ರು ಅವ್ರು. ಬರೀ ಅದನ್ನ ಕೇಳ್ತಾರೆ ಇದನ್ನ ಕೇಳ್ತಾರೆ ಅನ್ಲಿ ನಮ್ಗ ಹೆಸರು ಬರ್ಲಿ ಅದು ಕೆಡಲ್ ನಮ್ದು ಅನ್ನೋರು. ಆದ್ರ ಒಳಗ್ ಮಾತ್ರ ಅವ್ರ ತ್ಯಾಗ ಅಪಾರ ತ್ಯಾಗ ಇತ್ತಪ್ಪ. ಅದನ್ನ ಗೊತ್ತ ಮಾಡಿ ಕೊಡದಂಗ ಮಾಡ್ತಿದ್ರಪ್ಪ ಅವ್ರು ನಿರಂಜನಪ್ಪ ಅವ್ರು. ಅಂತ ಸ್ಥಿತಿ ಅವ್ರದ್ದಿತ್ತು. ಯಾಕೆ ಅವ್ರ ಒಡನಾಟದಿಂದ ಗೊತ್ತಾಕೈತೆ. ಸಾಮಾನ್ಯ ಹೊರಗಿನ ಜನರಿಗೆ ಏನ್ ಗೊತ್ತಾಕೈತೆ, ಅವ್ರು ಅದನ್ನ ಮಾಡ್ತಾರಪ್ಪ ಹಂಗಂತಾರ ಅಂತ. ನಮ್ಮ ಜನ ಕಲ್ಯಾಣಕ್ಕಾಗಿ ಅವ್ರ ಸ್ಥಿತಿ ವರ್ತನ ಇತ್ತ ಹಂಗ. ಮಹಾಪುರುಷರ ಪ್ರಾರಬ್ಧ ವೈಚಿತ್ರ್ಯ ಭಿನ್ನ ಭಿನ್ನ ಇರ್ತೈತಿ. ಅವ್ರ ಒಳಗಿನ ಆಂತರಿಕ ಸ್ಥಿತಿ ಒಂದೇ ಇರ್ತೈತಿ. ಅದನ್ನ ಗೊತ್ತ ಹಚ್ಕೊಂಡು ನಾವು ಅದ್ರ ಲಾಭ ತಗೋಬೇಕು. ಇಲ್ಲ ಅಂದ್ರೆ ನಾವು ಅಗಲಿ ಬಿಡ್ತೇವೆ. ಬೇಯ್ತಾರಪ್ಪ ಹಿಂದ್ ಸಂಪರ್ಕನ ತಪ್ಪಿಸ್ಕೊಂಡ್ಬಿಟ್ರು ಕೆಲವು ಜನ. ಎಷ್ಟೋ ಜನ ನಿರಂಜನ ಅಪ್ಪ ಅವ್ರ ಸಂಪರ್ಕ ತಪ್ಪಿಸ್ಕೊಂಡ್ಬಿಟ್ರು. ಅಪ್ಪ ಅವ್ರು ಹೇಳಿದ ವಿಚಾರವನ್ನ ಅವರು ಇರ್ಲಿಲ್ಲ ಅಂದ್ರೆ ನಮಗೆ ಇದು ಗಟ್ಟಿ ಹೆಚ್ಚಿದ್ದಿಲ್ಲ. ಆತ್ಮಾನಂದ ಹೇಳಿದಂತ ವಿಚಾರಗಳನ್ನ ಗಟ್ಟಿಗೊಳಿಸಿದವ್ರು ಅಂದ್ರೆ ನಿರಂಜನಪ್ಪ ಅವ್ರು. ಅದನ್ನ ಎಷ್ಟು ಗಟ್ಟಿಗೊಳಿಸಿದ್ರ ಅಂದ್ರೆ ಅವ್ರನ್ನ ಒಂದು ಸ್ವಲ್ಪನೂ ಇದು ಆಗ್ಲಂಗ ಅದನ್ನ ಹೊಳ್ಳೆ ಎದ್ರಾಗ ಅನ್ಯ ವಿಚಾರ ಅದ್ರಾಗ ಬರ್ದಂಗ ಯಾವ ಪ್ರವೇಶ ಆಗಬಾರ್ದು ನೋಡೋದ್ರಾಗ ಅಂತಿದ್ರಪ್ಪ ಅವ್ರು. ಅದನ್ನ ಮುಂದುವರ್ಸ್ಕೊಂತ ಹೊಂದ್ರು ಅಪ್ಪ ಅವ್ರು. ಅದನ್ನ ಕಾಕೊಂಡ್ರು. ಇದು ಅವ್ರು ಏನ್ ಹೇಳಿ ಸ್ಥಿತಿ ಎಲ್ಲ ಏನ್ ಇತ್ತಲ್ಲ ಶಿವಾನಂದ ಅಜ್ಜವ್ರು ಹೇಳಿದ್ದನ್ನ ಆತ್ಮಾನಂದಪ್ಪ ಅವ್ರು ಮುಂದುವರ್ಸ್ಕೊಂಡು ಬಂದ್ರು. ಅವ್ರ ಶಿಷ್ಯರು ಯಾರು ಅದನ್ನ ಮುಂದುವರ್ಸಿಲ್ಲ. ಯಾರದಾರ ಹೇಳ್ರಿ ಅಂತ ಅವ್ರು ಶಿವಾನಂದ ಅಜ್ಜವ್ರು ಹೇಳಿದ್ದನ್ನ ಹೇಳುವಂತ ಶಿಷ್ಯರು ಯಾರದಾರ? ಆತ್ಮಾನಂದಪ್ಪ ಅವ್ರ ಹೊರತ ಯಾರು ಅದನ್ನ ಅಂತ ಒಂದು ನಿವುಳ ಬೋಧೆಯನ್ನ ಹೇಳೋರು ಯಾರೂ ಇಲ್ಲ. ಅದನ್ನು ಮುಂದುವರ್ಸ್ಕೊಂಡು ಬಂದವ್ರು ನಿರಂಜನಪ್ಪ ಅವ್ರು. ಅದಕ್ಕೆ ವಂಶ ಪರಂಪರೆ ಏನೈತಿ ಅಲ್ಲ ಜ್ಞಾನ ಪರಂಪರೆ ಅಲ್ಲಿ ನಾವು ತಲಿಬಾಗ್ಬೇಕಾಗೈತಿ. ಅಲ್ಲಿ ಮಹತ್ವ ಐತಿ. ಅದ ಇನ್ನುವರೆಗೂ ಅದು ನಡೆದೈತಿ. ಇಲ್ಲಿ ಇವರಿಂದನೂ ಅದು ಮುಂದೆ ನಡೆದೈತಿ. ಯಾಕೆ ಅವರು ಒಡನಾಟದಿಂದ ಅದು ಗೊತ್ತಾಗೈತಿ. ಅದಕ್ಕೆ ಅಂತ ಸಂಪರ್ಕವನ್ನ ಮಾಡಿ ಅಂಥವ್ರ ಬಾಯಿಂದ ನಾವು ವಿಚಾರಗಳನ್ನ ಕೇಳಿ ಆ ಲಾಭವನ್ನು ಮಾಡಿಕೊಂಡು ಚಾಚು ತಪ್ಪದೆ ನಾವು ವಿಚಾರಗಳನ್ನ ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಈಗ ಅವ್ರ ಬಾಯಿಂದ ಅಂತಹ ಮಾತುಗಳನ್ನು ಕೇಳಿ ನಾವು ನೀವೆಲ್ಲ ಧನ್ಯರಾಗೋಣ ಅಂತ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಅಣಿಕಿವಿ ಬಂಧುಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು